ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಏನಪ್ಪ ವಿಶೇಷ ಕಾರ್ಯಕ್ರಮ ಅಂತನ, ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ವಾಹನಗಳ ಮೇಲೆ ತೆರಿಗೆ ವಂಚನೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಮ್ಮ ಜೊತೆ ಇವತ್ತು ಹಂಚ್ಕೋತಾರೆ ನಮ್ಮ ವಾಹಿನಿಯ ಮುಖ್ಯ ಸಂಪಾದಕರಾದಂತಹ ಡಿ ದೇವರಾಜೇಗೌಡರು ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಅದರ ಜೊತೆ ಇವತ್ತು ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ನಮ್ಮ ವಾಹಿನಿಯ ಅಂದರೆ HTV ಕನ್ನಡದ ವಾಹಿನಿಯ ನಿರೂಪಕಿಯಾದಂತಹ ಅನಿತಾ ಅವರು. ಹಾಗೆ ಮತ್ತೊಬ್ಬ ನಿರೂಪಕಿಯಾದಂತಹ ಪದ್ಮಾ ಅವರು. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲೇ ಇದ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯಾಗಿ ವಂಚನೆ ನಡೀತಾ ಇದೆ, ಅದರಲ್ಲೂ ತೆರಿಗೆಯ ವಿಷಯದಲ್ಲಿ ಯಾವ ರೀತಿಯಾದಂತಹ ವಂಚನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುರಿತು ನಾವಿವತ್ತು ಮಾತುಕತೆನ ನಡೆಸ್ತೀವಿ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ನಾವು ಇವತ್ತು ನಮ್ಮ ಮುಖ್ಯ ಸಂಪಾದಕರಾದಂತಹ ಡಿ ದೇವರಾಜೇಗೌಡರ ಹತ್ರ ಕೇಳೋಣ ಬನ್ನಿ. ಎಸ್, ಹೌದು ಚಾಂದಿನಿ, ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ಭಾಳ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನು ಮಾಡೋದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ, ನಾವೆಲ್ಲ ನೋಡಿದ್ದೀವಿ, ಆಸ್ತಂಬ ಜಾತ್ರಾ ಮಹೋತ್ಸವ ಆಯಿತು. ಅಂದರೆ ಡಿಸೆಂಬರ್ ತಿಂಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಆಸ್ತಂಬ ಜಾತ್ರಾ ಮಹೋತ್ಸವ ಆಗ್ತದಲ್ಲಿ ಅಲ್ಲಿ ಭಾಳ ಅದ್ಧೂರಿಯಾದಂಥ ಆ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕೆಲವು ಹೋರಾಟದಿಂದ ಈ ಬಾರಿ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಆಗಬೇಕು ಅಂತಂತೇಳಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದೆ ನಾವಲ್ಲಿ. ಆ ಹೋರಾಟ ಮಾಡಿದ ಪ್ರತಿಫಲ ಇಲ್ಲಿ ಬಂತು ಅಂತಂದರೆ, ಯಾವ ಗಣ್ಯರು ಕೂಡ ಡೈರೆಕ್ಟ್ ಅವ್ರ ವಾಹನ ತಗೊಂಡೋಗ್ಬಾರ್ದು, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಅಂತಂದು ಪಾಪ ಅದೇ ರೀತಿ ಕೃಷ್ಣ ಬೈರೇಗೌಡರು ಕೂಡ ಎಲ್ಲ ಜಿಲ್ಲಾ ಸಚಿವರಾದಂಥ ಅವರು ಕೂಡ ಮಾಡಿದ್ರಲ್ಲಿ. ಭಾಳ ಪ್ರಮುಖವಾಗಿ ಇವತ್ತಿನ ಜಿಲ್ಲಾಧಿಕಾರಿ ಲತಾ ಮೇಡಮ್ ಏನಿದೆ, DC ನಮ್ಮ ಜಿಲ್ಲಾಧಿಕಾರಿ ಲತಾ ಮೇಡಮ್ ಅವರು ಭಾಳ ಅದ್ಭುತವಾದಂಥ ಯೋಜನೆಯನ್ನು ಮಾಡ್ಕೊಂಡವರಲ್ಲಿ. ಏನು ಯೋಜನೆ ಮಾಡ್ಕೊಂಡ್ರು ಅಂತ ಅಂದರೆ, ಯಾವುದೇ ವ್ಯಕ್ತಿ ಗಣ್ಯ ವ್ಯಕ್ತಿ ಬಂದರೂ ಕೂಡ ಅವರು ಅವ್ರ IBಯಲ್ಲಿ ಪ್ರವಾಸಿ ತಾಣದಲ್ಲಿ ಬಂದು ಇಳಿದು ಅತಿ ಗಣ್ಯರ ಪಟ್ಟಿಯಲ್ಲಿ ಯಾರ್ಯಾರು ಸಾಲಿದೆ, ಹಿಂಗೆ ಎಕ್ಸಾಂಪಲ್ ಮಂತ್ರಿಗಳು, ಶಾಸಕರು, ಕೆಲವು ಸಣ್ಣ ಎಕ್ಸಾಂಪಲ್ಲು ಗವರ್ನರ್ ಆಗಿರ್ಬೋದು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಗಣ್ಯರು ಅತಿ ಗಣ್ಯರ ಸಾಲಿನಲ್ಲಿ ಯಾರು ಇರ್ತಾರೆ ಅವರೆಲ್ಲರನ್ನೂ ದರ್ಶನ ಮಾಡಿಸ್ಬೇಕಲ್ಲಿ. ಆ ದರ್ಶನ ಮಾಡಿಸ್ಬೇಕಾದ್ರೆ ಒಬ್ಬ ಗಣ್ಯ ವ್ಯಕ್ತಿಯಲ್ಲಿ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ ಅಂತಂದರೆ ಅವರಿಂದ ಎಸ್ಕಾರ್ಟು ಅದು ಇದು ಅಂತೇಳಿ ಒಂದು 10 ವೆಹಿಕಲ್ ಬರ್ತವೆ ಅಲ್ಲಿ. ಸೊ ಆಗ ಮಿನಿಮಮ್ 1 ಅವರ್ ರೋಡ್ ಬ್ಲಾಕ್ ಆಗ್ತದೆ ಅಲ್ಲಿ. ಅಂಥ ವ್ಯಕ್ತಿ 10 ಸಲ ಬಂದರೆ 10 ಗಂಟೆ ಕಟ್ಟಾಯಿತು ಅಲ್ಲಿ ಹಾಸನದಲ್ಲಿ. ಇದನ್ನೆಲ್ಲ ಸಮಾಲೋಚನೆ ಮಾಡಿ ನಾನಲ್ಲಿ ತುಂಬ ಭಾಳ ಸ್ಟ್ರಾಂಗಾಗಿ ನಾನು ಅಪೋಸ್ ಮಾಡಿದೆ. ನಾನಲ್ಲಿ ಎವ್ರಿಡೇ ಅದನ್ನು ಹಿಂಗೆ ಆವಲಾಗಿ ನಿಂತ್ಕೊಂಡು ಮಾಡಿದೆ ನಾನು. ಅದರ ಪ್ರತಿಫಲ ಏನಾಯಿತು ಅಂತ ಅಂದರೆ, ಒಳಗಡೆ ಯಾವ VIP ಗಾಡಿಗಳು ಬೀಳೋದು ಬೇಡ. ಜಡ್ಜ್ ಆಗಿರ್ಬೋದು, ಲಾಯರ್ ಇವರಾಗಿರ್ಬೋದು, ಯಾರು ಸಚಿವರಾಗಿರ್ಬೋದು, ಗವರ್ನರ್ ಆಗಿರ್ಬೋದು, ಯಾವುದೇ VVIPಗಳು ಯಾರನ್ನೂ ಬಿಡೋದು ಬೇಡ ಅಲ್ಲಿ. ಅವರೆಲ್ಲರೂ ಕೂಡ ಬಂದು ಪ್ರವಾಸಿ ತಾಣದಲ್ಲಿ ಇಳಿಬೇಕು. ಇಳಿದು ಅವರನ್ನು ನಮ್ಮ ವೆಹಿಕಲಲ್ಲಿ, ಅಂದರೆ ಸರ್ಕಾರಿ ವಾಹನಗಳಲ್ಲಿ ಯಾವುದೋ ಒಂದು ವೆಹಿಕಲ್ನ ರೆಡಿ ಮಾಡಿ ಆ ವೆಹಿಕಲ್ ಕರ್ಕೊಂಡು ಹೋಗ್ಬೇಕು ತೀರ್ಮಾನ ಬಂತು ಅಲ್ಲಿ. ಅವರ ಒಂದು ಸಮಿತಿಯಲ್ಲಿ, ಆಸ್ತಂಬ ಜಾತ್ರಾ ಮಹೋತ್ಸವ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಒಂದು ಸುಸಜ್ಜಿತವಾದಂಥ ಸುಂದರವಾದಂಥ ವಾಹನಗಳನ್ನು ಕೊಡಬೇಕು ಅಂತಂತೇಳಿ ತೀರ್ಮಾನ ಮಾಡ್ಕೊಂಡ್ರು. ಭಾಳ ಪ್ರಮುಖವಾಗಿ VVIPಗಳಿಗೆ ಹೋಗೋದಕ್ಕೆ ಕಾರ್ ಆಗಲ್ಲ, ಒಂದು 12 ಸೀಟು 15 ಸೀಟು ಮಿನಿ ಬಸ್ಗಳು ತಗೋಬೇಕಂತೇಳಿ. ಸೊ ಹಾಗಾಗಿ ಸರ್ಕಾರ ಮಾಡಿದ್ದು ಯೋಚನೆ ಏನು ಅಂತ ಅಂದರೆ, ಆ VIPಗಳನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ಐಷಾರಾಮಿ ವಾಹನ ಬೇಕು ಅನ್ನೋದಕ್ಕೆ ಅರ್ಮಾನಿ ಅಂತಂತೇಳಿ ಒಂದು ಈ ಟೆಂಪೋ ಟ್ರಾವೆಲರ್ಗೆ ಬಂದಂಥ ಫೋರ್ಸ್ ಕಂಪನಿಯದು ಒಂದು ಗಾಡಿ. ಅದು ಭಾಳ ಅದ್ಭುತವಾಗಿದೆ. ಈ ವಿಡಿಯೋ ನೋಡಿರ್ಬೋದು ನೀವು, ವಿಡಿಯೋ ತೋರಿಸ್ತೀನಿ ನೋಡಿ, ಅದು ವಿಡಿಯೋದಲ್ಲಿದೆ. ಭಾಳ ಅದ್ಭುತವಾಗಿದೆ ಒಳಗಡೆ ಎಲ್ಲ ಅಲ್ಲಿ. ಸೊ ಆ ಗಾಡಿಯನ್ನು ಮಾಡಿದರು. ಯಾವುದೇ ಗಣ್ಯ ವ್ಯಕ್ತಿ ಬಂದರೂ ಕೂಡ ನೋಡಿ ವಿಡಿಯೋ ಬರ್ತಾಯಿದೆ ಅದು. ಸೊ ಅದರಲ್ಲಿ ಅಲ್ಲಿ ಹತ್ತಿದ್ರೆ ದೇವಸ್ಥಾನಕ್ಕೆ ಬಂದು ಹಿಡಿದು ಅವರು ದರ್ಶನ ಮುಗಿಸ್ಕೊಂಡು ಮತ್ತು ಅದೇ ಗಾಡೀಲಿ ಬರೋದಲ್ಲಿ. ನನಗೆ ಬಂದಿದ್ದ ಪ್ರಶ್ನೆ ಏನು ಅಂತ ಅಂದರೆ, ಭಾಳ ಗಂಭೀರವಾದ ವಿಚಾರ ಇದು. ಆ ವೆಹಿಕಲ್ ತುಂಬ ಚೆನ್ನಾಗಿದೆ, ಸುಂದರವಾಗಿದ್ದಾವೆ ಅಲ್ಲಿ. ಆ ವೆಹಿಕಲ್ನ ಮಾಲೀಕರು ಹಾಸನದವರೇ ಇದ್ದಾರೆ, ಕೆಲವರು ಚನ್ನರಾಯಪಟ್ಟಣದಲ್ಲಿದ್ದಾರೆ, ಕೆಲವರು ಬೆಂಗಳೂರಿನಲ್ಲಿದ್ದಾರೆ. ಆದರೆ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಇರೋದು ನಾಗಾಲ್ಯಾಂಡಲ್ಲಿ, ಆ ವೆಹಿಕಲ್ ರಿಜಿಸ್ಟ್ರೇಷನ್ ಇರೋದು ಡೆಹ್ರಾಡೂನಲ್ಲಿ, ಆ ವೆಹಿಕಲ್ ರಿಜಿಸ್ಟ್ರೇಷನ್ ಇರೋದು ಪಾಂಡಿಚೇರಿಯಲ್ಲಿ, ಆ ವೆಹಿಕಲ್ ರಿಜಿಸ್ಟ್ರೇಷನ್ ಒಡಿಶಾದಲ್ಲಿ. ಯಾವ್ಯಾವ ದ್ವೀಪ ರಾಜ್ಯಗಳಿದ್ದಾವೆ ಅಂದರೆ ಟ್ಯಾಕ್ಸ್ ಫ್ರೀ ಸ್ಟೇಟ್ಗಳು ಅಂತಾರೆ ಅದನ್ನು.
ತೆರಿಗೆಯಿಂದ ಮುಕ್ತವಾಗಿರೋಂಥ ಆ ರಾಜ್ಯಗಳವಲ್ಲಿ. ಸಣ್ಣ ಎಕ್ಸಾಂಪಲ್ಲು, ಪಾಂಡಿಚೇರಿ ನಮ್ಮ ದೇಶದ ಗಡಿಯ ಭಾಗ, ಸಮುದ್ರಕ್ಕೆ ಹೊಂದ್ಕೊಂಡಿರುವಂಥದ್ದು. ಅಲ್ಲಿ ಇನ್ನೂ ಅಷ್ಟು ಬೆಳವಣಿಗೆ ಆಗಿಲ್ಲ ಅಲ್ಲಿ. ಹಾಗಾಗಿ ಆ ರಾಜ್ಯಗಳಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ಕೇಂದ್ರ ಸರ್ಕಾರ ಕೊಟ್ಟು ಅಲ್ಲಿ ಅವರ ಜನಗಳ ಅಭಿವೃದ್ಧಿ ಆಗಬೇಕು, ಉತ್ತೇಜನ ಆಗಬೇಕು, ಅಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ಎಲ್ಲ ರೀತಿ ಟ್ಯಾಕ್ಸಸ್ಗಳನ್ನ ಎಕ್ಸೆಂಪ್ಷನ್ ಕೊಟ್ಟಿದೆ ಅಲ್ಲಿ. ದೆಹಲಿಯಲ್ಲಿ ದೆಹಲಿ ಕೇಂದ್ರ ಸ್ಥಾನ, ಯಾವ ಕೇಂದ್ರ ಸ್ಥಾನಗಳಿದ್ದಾವೆ ಆ ಜಾಗಗಳಿಗೆ ಕೊಡಬೇಕು ಅಂತೇಳಿ. ಸೊ ಈ ಥರ ನಾಗಾಲ್ಯಾಂಡು ಹಿಂದುಳಿದ ರಾಜ್ಯ, ಅದು ಟೂರಿಸಮಲ್ಲಿ ಪುಷಪ್ ಆಗಬೇಕಲ್ಲಿ. ಸೊ ಅಲ್ಲಿ ವೆಹಿಕಲ್ಗಳಿಗೆ ಟ್ಯಾಕ್ಸನ್ನು ನಮ್ಮಲ್ಲಿ ಇಲ್ಲಿ 100 ರೂಪಾಯಿ ಇದ್ದರೆ ಅಲ್ಲಿ ಅವ್ರಿಗೆ 30 ರೂಪಾಯಿ ಬೀಳ್ತದೆ ಟ್ಯಾಕ್ಸ್. ಸೊ ಅದನ್ನು ಮಾಡಬೇಕು ಅಂತೇಳಿ ನಾವು ಏನಕ್ಕೆ ಇದೊಂದು ಈ ವಿಶೇಷ ಕಾರ್ಯಕ್ರಮ ಅಂತ ಇದೀವಿ ಅಂತ ಅಂದರೆ, ಭಾಳ ವಿಶೇಷವಾಗಿ ಇದು ಒಂದು ರೀತಿ ಹಗಲು ದರೋಡೆ, ಟ್ಯಾಕ್ಸಿನ ದೊಡ್ಡ ದರೋಡೆ. ಇದು ಯಾವ ರೀತಿ ದರೋಡೆ ಅಂತ ಅಂದರೆ, ಇಲ್ಲಿ ಅವರು ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ಭಾಳ ಪ್ರಮುಖವಾಗಿ 3 ತಿಂಗಳಿಗೆ, ಅಂದರೆ ಕ್ವಾರ್ಟರ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಅದು ನಮ್ಮ ವೆಹಿಕಲ್ಗಳಿಗೆ ಸುಮಾರು 40,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ನಾವಿಲ್ಲಿ. 49 ಸೀಟಿಗೆ ಬಸ್ಸಿಗೆ 82,500 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಅಂದರೆ ನಾವು ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ನಾವಲ್ಲಿ ಇಲ್ಲಿ ಓಡಾಡಬೇಕು ಅಂತಂದರೆ 3 ತಿಂಗಳಿಗೆ 82,500 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕು. ಆಮೇಲೆ ತಮಿಳ್ನಾಡಿಗೆ ಹೋದರೆ 40,000 ಕಟ್ಟಬೇಕು. ಭಾಳ ಪ್ರಮುಖವಾದ ಅಂಶ ಇದು. 82,000 ನಮ್ಮ ರಾಜ್ಯಕ್ಕೆ, 40,000 ರೂಪಾಯಿ ಹೊರ ರಾಜ್ಯ ತಮಿಳ್ನಾಡಿಗೆ. ನಾನು ಪ್ರತಿ ರಾಜ್ಯಗಳಿಗೆ ಹೇಳ್ತೀನಿ. ಇಲ್ಲಿ ಕೇರಳಗೆ 18,000 ಕಟ್ಟಬೇಕು, ಗೋವಾಗೆ ಹೋದರೆ 12,000 ಕಟ್ಟಬೇಕು, ಮಹಾರಾಷ್ಟ್ರ ಹೋದರೆ 12,000 ಕಟ್ಟಬೇಕು. ಸೊ ಈ ಎಲ್ಲ ಎಷ್ಟಾಯಿತು ಅಂತ ಅಲ್ಲಿಗೆ 8×12 ಹೆಚ್ಚು ಕಡಿಮೆ 1.5 ಲಕ್ಷಕ್ಕಿಂತ ಟ್ಯಾಕ್ಸು 3 ತಿಂಗಳು ಗಾಡಿ ಓಡಿಸ್ತೀವಿ ಅಂತ ಕಟ್ಟಬೇಕು ಇವರು ಏನು ಮಾಡ್ತಾರೆ ಅಂತ ಅಂದರೆ, ಒನ್ ಟೈಮ್ ಟ್ಯಾಕ್ಸ್. ಅದು ನಾಗಾಲ್ಯಾಂಡು, ಡೆಹ್ರಾಡೂನು, ಒಡಿಶಾ, ಅಸ್ಸಾಂ, ಪಾಂಡಿಚೇರಿ, ಹರಿಯಾಣ, ಕೆಲವೆಲ್ಲ ಏನೇನು ಮೇನ್ ಪಾಯಿಂಟ್ಸ್ಗಳಿದಾವಲ್ಲ, ಈ ನಾಗಾಲ್ಯಾಂಡ್ NL ರಿಜಿಸ್ಟ್ರೇಷನ್ನು, DD ರಿಜಿಸ್ಟ್ರೇಷನು, OD ರಿಜಿಸ್ಟ್ರೇಷನು, AS ರಿಜಿಸ್ಟ್ರೇಷನು, PY ರಿಜಿಸ್ಟ್ರೇಷನ್, HR ರಿಜಿಸ್ಟ್ರೇಷನ್, UP ರಿಜಿಸ್ಟ್ರೇಷನ್ಗಳು. ಈ ವೆಹಿಕಲ್ಗಳಿಗೆ ಇವರೇನು ಮಾಡ್ತಾರೆ ಅಂದರೆ, ಆಯಾ ಊರಲ್ಲಿ ಒಂದು ಫೇಕ್ ಅಗ್ರಿಮೆಂಟ್ ಕಾಪಿ ರೆಡಿ ಮಾಡೋದು ರಿಜಿಸ್ಟ್ರೇಷನ್ಗೋಸ್ಕರ. ಭಾಳ ರಾಜ್ಯದ ಜನ ವೀಕ್ಷಕರು ನೋಡ್ತಾ ಇದ್ದಾರೆ. ಅಲ್ಲಿ ಭಾಳ ವಿಶೇಷವಾಗಿದ್ದು, ಮಾಲೀಕ ಹಾಸನದವನೆಯ, ಮಾಲೀಕ ಚನ್ನರಾಯಪಟ್ಟಣದವನೆಯ, ಗಾಡಿಯ ವಾಹನದ ಮಾಲೀಕ, ಆ ಮಾಲೀಕ ಬೆಂಗಳೂರಿನಲ್ಲೇ ಇರ್ತಾನೆ. ಅಲ್ಲಿ ಆತನಿಗೆ ಲೋನ್ ಸ್ಯಾಂಕ್ಷನ್ ಆಗೋದು ಕೂಡ ಕರ್ನಾಟಕ ಬ್ಯಾಂಕ್ಗಳಲ್ಲೇ. ಭಾಳ ವಿಶೇಷವಾಗಿದ್ದು, ಆ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಲೋನ್ ತೊಗೋಬೇಕಲ್ಲ, ಆ ಲೋನ್ ಕೂಡ ಸ್ಯಾಂಕ್ಷನ್ ಆಗೋದು ಕರ್ನಾಟಕ ಬ್ಯಾಂಕಲ್ಲೇ. ಅಂದರೆ ಕರ್ನಾಟಕದಲ್ಲಿ ಇರುವಂಥ ಬೇರೆ ಬ್ಯಾಂಕ್ಗಳಲ್ಲಿ ಆರ್ಥಿಕವಾಗಿ. ರಿಜಿಸ್ಟ್ರೇಷನ್ ಮಾತ್ರ ಆಗೋದು ಈ ರಾಜ್ಯಗಳಲ್ಲಿ. ಸೊ ನನಗೆ ಅನುಮಾನ ಬಂದಿದ್ದೇನು ಅಂತ ಅಂದರೆ, ಹಾಸನಾಂಬ ಜಾತ್ರೆಯಲ್ಲಿ ಈ ನಾಗಾಲ್ಯಾಂಡ್ ಗಾಡಿ ಯಾಕೆ ಬರ್ತಾ ಇದೆ ಇಲ್ಲಿ? ನಮ್ಮ ಕರ್ನಾಟಕದಲ್ಲಿ ಗಾಡಿ ಇದಾವಲ್ಲ, ಭಾಳ ವಿಶೇಷ. ನಮ್ಮ ಹಾಸನದಲ್ಲೇ ಗಾಡಿ ಇದ್ದಾವೆ, ಭಾಳ ಅದ್ಭುತವಾದಂಥ ಗಾಡಿಗಳಿದ್ದಾವೆ. ಇಲ್ಲಿ ಯಾರೋ ಓನರ್ಗಳು 1-2 ಗಾಡಿಗಳು ಮಾಡಿಕೊಂಡು ಪಾಪ ಜೀವನ ಮಾಡ್ತಾಯಿದ್ದಾರೆ ಇಲ್ಲಿ. ಯಾಕೆ ನಮ್ಮ ಕರ್ನಾಟಕ ಗಾಡಿಗಳು ತರಿಸ್ತೇನೆ ಇವರು, ಯಾಕೆ ಹೊರ ರಾಜ್ಯದ ಗಾಡಿಗಳು ತರಿಸಿದ್ದಾರೆ? ಅನುಮಾನ ಬತ್ತು ಆಗಲ್ಲಿ. ಆ ಅನುಮಾನ ಬಂದಾಗ ನಾನು ಫಸ್ಟ್ ನನ್ನ ಆಪ್ರೇಷನ್ ಮಾಡಿದ್ದು ಆ ಗಾಡಿಯ ಓನರ್ಶಿಪ್ ಎಲ್ಲಿದ್ದಾರೆ ಅಂತ. ಸರ್, ಆ ಗಾಡಿಗಳ ಮೇಲೆ ಯಾಕೆ ನೀವು ಕಣ್ಣು ಹಾಕಿದ್ರಿ? ಅದರಲ್ಲಿ ಏನು ನ್ಯೂನ್ಯತೆ ಕಾಣಿಸ್ತು ಸರ್ ನಿಮಗೆ? ಎಸ್, ಭಾಳ ವಿಶೇಷ ಪದ್ಮ. ಏನಂತ ಅಂದರೆ, ನಾಗಾಲ್ಯಾಂಡ್ ಗಾಡಿ, ಯಾವುದೇ ಒಬ್ಬ ಮಾಲೀಕ ತನ್ನ ವಾಹನವನ್ನು ಖರೀದಿ ಮಾಡಬೇಕಾದ್ರೆ RC ಬುಕ್ಕಲ್ಲಿ ತನ್ನ ಸ್ವಂತ ಅಡ್ರೆಸ್ನ ಕೊಡಬೇಕು, ಆತ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ. ಯಾವುದೇ ಒಂದು ವಾಹನ ನೋಂದಣಿ ಆಗ್ಬೇಕಾದ್ರೆ ಅವನ ಆಧಾರ್ ಕಾರ್ಡ್ ಕೊಡಬೇಕು, ಅವನದು ಪಾನ್ ಕಾರ್ಡ್ ಕೊಡಬೇಕು, ಅವನ ID ಕಾರ್ಡ್ ಸಂಬಂಧಪಟ್ಟಂಥ ದಾಖಲೆ ಕೊಡಬೇಕು, ಮತ್ತು ಅವನ್ನ ಅಕಸ್ಮಾತ್ ಅವ್ನ ಡ್ರೈವರ್ ಅವನೇ ಓನ್ ಡ್ರೈವಿಂಗ್ ಮಾಡೋಂಗಿತ್ತು ಅಂದರೆ ಲೈಸೆನ್ಸು ಕೊಡಬೇಕಾಗ್ತದೆ. ಇಲ್ಲಿ ನಾನು ನಾಗಾಲ್ಯಾಂಡ್ಗೆ ಯಾಕೆ ಹೋದ ಇವನು ಅನ್ನೋ ಡೌಟ್ ನನಗೆ. ಡ್ರೈವರ್ ಕನ್ನಡದವನೆಯ, ಗಾಡಿ ಎಲ್ಲಿದಪ್ಪ, ಯಾರೋ ಓನರ್ ಅಂದ ಮಾಸಂದವ್ರು ಅಂತ ಹೇಳೋರಲ್ಲಿ. ಈ ಮನುಷ್ಯಕ್ಕೆ ನಾಗಾಲ್ಯಾಂಡಕ್ಕೆ ಮನೆ ಮಾಡ್ದ ಡೌಟು. ಆಮೇಲೆ ಈ ಮನುಷ್ಯಕ್ಕೆ ಒಡಿಶಾಗೆ ಯಾಕೆ ಮನೆ ಮಾಡ್ದ? ಏನೋ ಮನೇಲಿ ಮನಸ್ತಪ್ಪ ಮಾಡ್ಕೊಂಡು ಓಡೋಕೆ ಬೇರೆ ಮನೆ ಮಾಡ್ಕೊಂಬಿಟ್ಟ. ಭಾಳ ಡೌಟ್ ಬಂತು ನಮಗಿದು. ಇದ್ರ ಬಗ್ಗೆ ಭಾಳ ಆಳವಾಗಿ ಹೋಗ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ
ನಾನು ಅದನ್ನು ಕಾಪಿನ ಡೌನ್ಲೋಡ್ ಮಾಡಿಕೊಂಡೆ ನಾನಲ್ಲಿ. ಆ ಡೌನ್ಲೋಡ್ ಮಾಡ್ಕೊಂಡಾಗ ಗೊತ್ತಾಯಿತು ಈ ಗಾಡಿ ರಿಜಿಸ್ಟ್ರೇಷನ್ ಅಷ್ಟೇ ಅಲ್ಲ ಆಗಿರೋದು, ಆದರೆ ಗಾಡಿಯ ಓನರ್ ಮಾಲೀಕರು ಇಲ್ಲೇ ಇರೋದು. ಬಿಕಾಸ್ ಆಫ್ ಏನು ಅಂತ ಅಂದರೆ ಟ್ಯಾಕ್ಸನ್ನು ಅವಾಯ್ಡ್ ಮಾಡಬೇಕು. ಇವತ್ತು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಗಾಡಿಗಳಿಗೆ ಯಾವುದೇ ಒಬ್ಬ ಪ್ರವಾಸಿಗ ಬಂದು ಹೋದರೆ ಕರ್ನಾಟಕದ ಹೊರಟ್ರೆ ಕೇರಳ, ತಮಿಳುನಾಡು, ಆಂಧ್ರ, ಪಾಂಡಿಚೇರಿ, ಗೋವಾ ಇವೆಲ್ಲ ಈ ಸೌತ್ ಇಂಡಿಯಾದಲ್ಲಿ ಬರೋವಂಥ ಟೂರಿಸ್ಟ್ ಪ್ಲೇಸ್ಗಳು ಇವಲ್ಲಿ. ಸೊ ಈ ಜಾಗ ಬೇರೆ ಬೇರೆ ಟ್ಯಾಕ್ಸ್ ಕಟ್ಟಬೇಕಾಗ್ತದಲ್ಲ. ಇದು ಒನ್ ನೇಷನ್ ಒನ್ ಟ್ಯಾಕ್ಸ್ ಥರ ಇದು. ಈ ಗಾಡಿಗಳು ಒನ್ ನೇಷನ್ ಒನ್ ಟ್ಯಾಕ್ಸು. ಒಂದು ಸಲ ಅಲ್ಲಿ ಕಟ್ಟಿಬಿಟ್ರೆ ಮುಗೀತು ಇವ್ರದ್ದು. ಆಲ್ ಇಂಡಿಯಾ ಪರ್ಮಿಟ್ ವರ್ಷಕ್ಕೊಂದು ಟ್ಯಾಕ್ಸ್ ಇವ್ರದ್ದು, ಮತ್ತು ಕಟ್ಟಂಗಿಲ್ಲ. ಅಲ್ಲಿ ಯಾವ ರಾಜ್ಯದಲ್ಲಿ ಬೇಕಾ ಓಡಾಡ್ಬೋದು. ಇಲ್ಲಿ ಇದಕ್ಕೇನು ಟೈಮ್ ಲಿಮಿಟ್ ಇಲ್ವಾ ಸರ್? ಇದಕ್ಕೆ ಇದೆ, ಬರ್ತೀನಿ ಅದು ನೆಕ್ಸ್ಟ್ ಸ್ಟೆಪ್ ಬರ್ತೀನಿ. ಅಲ್ಲಿ ಭಾಳ ವಿಶೇಷವಾಗಿದ್ದು ಮನೆ ವೀಕ್ಷಕರೇ, ಭಾಳ ಗಂಭೀರವಾದ ವಿಚಾರ ಇದು. ಏನು ಮಾಡ್ತಾ ಇದ್ದಾರೆ ಇವರು ಅಂತ ಅಂದರೆ, ಒನ್ ನೇಷನ್ ಒನ್ ಟ್ಯಾಕ್ಸಲ್ಲಿ ಕಟ್ಟಿ ಬಂದ ನಂತರ ಇಲ್ಲಿ ಯಾವ ಆರ್ ಟಿ ಒನು ಸುಮ್ಮನೆ ಇರಲ್ಲ. ಇದು ಇಲ್ಲಿ ರಾಜಕಾರಣಿಗಳ ಕೈವಾಡನೇ ಇದು. ಯಾರ್ಯಾರು ಈ ವೆಹಿಕಲ್ ಮಾಡಿಕೊಂಡಿದ್ರೆ ಎಲ್ಲ ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬದವರು. ಭಾಳ ಚಂದಿನಿದು. ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಅವರ ಸುತ್ತಮುತ್ತಲಿರುವ ಸಹಚರರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಮತ್ತು ಅವರ ಕಾರ್ಯಕರ್ತರಾಗಿರ್ಬೋದು, ಯಾರ್ಯಾರು ರಾಜಕೀಯ ಪೊಲಿಟಿಕಲ್ ಪವರ್ಸ್ ಇರ್ತಾರೆ ಅಂಥವ್ರು ಈ ಗಾಡಿಗಳು ತೊಗೋತಾರೆ. ಕಾರಣ ರೀಸನ್ ಏನು ಅಂತ ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಈಗ 1.5 ಲಕ್ಷ ರೂಪಾಯಿನ ಕಟ್ಟೋ ಅಂಥವನಿಗೆ 10,000 ರೂಪಾಯಿ ಲಂಚ ಕೊಟ್ಟರೆ ಸಾಕು ಅವ್ರಿಗೆ. ಗಾಡಿ ಹಿಡಿದಾಗ ಮುಗ್ದೋಯ್ತದು. ಇದೊಂದು ಮಂತ್ಲಿ ಮಾಮೂಲಿಯಿಂದ ಫಿಕ್ಸ್ ಆಯ್ತದೆ. ಸ್ವಾಮಿ, ನಂದು 10 ಗಾಡಿ ಇದೆ ಇವತ್ತು. ಆ 10 ಗಾಡಿಯಲ್ಲಿ ನೀವು ನಮಗೇನು ಟಚ್ ಮಾಡಬೇಡಿ, 10,000 ರೂಪಾಯಿನಾಗ 1 ಲಕ್ಷ ಕೊಡ್ತೀವಿ ನಿಮಗೆ. ಅಲ್ಲಿ ಆ 10 ಗಾಡಿಗೆ 1.5 ಲಕ್ಷ ಇಂಟು 10 ಎಷ್ಟು ಕಟ್ಟಬೇಕಾಗ್ತದೆ? 15 ಲಕ್ಷ ಕಟ್ಟಬೇಕಾಗ್ತದೆ. ಇಲ್ಲಿ 15 ಲಕ್ಷ ಟ್ಯಾಕ್ಸ್ ಕಟ್ಟೋದು ಮುಖ್ಯನಾ, 1 ಲಕ್ಷ ಟ್ಯಾಕ್ಸ್ ಕಟ್ಟೋದು ಮುಖ್ಯನಾ? ಇದು ಸ್ಕ್ಯಾಮ್ ಸರ್. ATP ರೂಲ್ಸ್ಗಳು ಏನು, ಅದು ಯಾವ್ಯಾವ ಟೂರಿಸ್ಟ್ಗಳಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಸರ್? ಎಸ್, ಕರೆಕ್ಟ್. ಭಾಳ ಪ್ರಮುಖವಾದ ಪಾಯಿಂಟ್ ಇದು. ಹಾಂ ಸರ್. ಇದೇನು ಅಂತ ಅಂದರೆ, ಅನಿತಾ ಕೇಳಿದ ಪ್ರಶ್ನೆ ಭಾಳ ಪ್ರಮುಖವಾದ ಅಂಶ ಇದು. ಈ ಒಂದು ಈ ಕೇಂದ್ರ ಸ್ಥಾನದ ಗಾಡಿಗಳಿದಾವಲ್ಲ, ನಾಗಾಲ್ಯಾಂಡು, ಒಡಿಸ್ಸಾ, ಪಾಂಡಿಚೇರಿ ಎಲ್ಲ, ಈ ಗಾಡಿಗಳಿಗೆ ಒಂದು ನಿಯಮ ಇದೆ. ಏನು ನಿಯಮ ಇದೆ ಅಂತ ಅಂದರೆ, ಈ ಗಾಡಿಗಳು ಯಾವ ರಾಜ್ಯದಲ್ಲಿ ನೋಂದಣಿಯಾಗಿದೆ ಆ ನೋಂದಣಿಯಾದಂಥ ರಾಜ್ಯದಲ್ಲಿ ಟೂರಿಸ್ಟ್ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡಬೇಕು. ಪ್ರವಾಸಿಗರು ಯಾರಿದ್ದಾರೆ ಅಲ್ಲೇ ಹತ್ತಬೇಕು. ಅವರು ಬೇರೆ ರಾಜ್ಯದ ಬಂದು ಹತ್ತಂಗಿಲ್ಲ. ಅಲ್ಲಿ ಹತ್ತಿದ ನಂತರ ಅಲ್ಲಿ ಬರುವಂಥ ಪ್ಯಾಸೆಂಜರು, ಪ್ರವಾಸಿಗ, ಅವನ ಆಧಾರ್ ಕಾರ್ಡಲ್ಲಿ ಇರಬೇಕು, ಅವನ ವಾಸ ದೃಢೀಕರಣ ಅಲ್ಲಿರಬೇಕು, ಅವನು ಎಲ್ಲಿಂದ ಟೂರ್ ಮಾಡ್ತಾ ಇದ್ದಾನೆ, ಅಕಸ್ಮಾತ್ ಹೊರ ರಾಜ್ಯದಿಂದ ಹೋಗಿದ್ರೆ ಅವನು ಯಾವ ಊರಿಂದ ಅವನು ತಾನು ಪ್ರವಾಸ ಪ್ರಾರಂಭ ಮಾಡ್ತಾನೆ, ಮತ್ತು ಯಾವ ಊರಿಗೆ ವಾಪಸ್ಸು ತಾನು ಹತ್ತಿದಂಥ ವೆಹಿಕಲ್ಲು ಅದೇ ಊರಿನಲ್ಲಿ ವಾಪಸ್ ಬಂದು ಇಳಿಬೇಕು ಅವನು. ಇದು ನಿಯಮ. ಇದು ನಿಮ್ಮ ಗಾಡಿ, ಈ ಒಂದು ಗಾಡಿ ನಾಗಾಲ್ಯಾಂಡಿಂದ ಬಿಟ್ಟು ಬಂದು ಹಾಸನದಲ್ಲಿ ಪಿಕಪ್ ಮಾಡ್ಕೊಂಡು ಬೆಂಗಳೂರಲ್ಲಿ ಡ್ರಾಪ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಸೊ ಅದಕ್ಕೆ ನಿಯಮ, ಕಂಡೀಷನ್ಸ್ ಅದರಲ್ಲಿ. ಆ ರೂಲ್ಸ್ ಏನಿದೆ ಅಂತ ಅಂದರೆ, ಯಾವ ಪ್ಯಾಸೆಂಜರು, ಒಬ್ಬ ಪ್ರವಾಸಿಗ ಆ ಬಸ್ಸನ್ನು ಬುಕ್ ಮಾಡ್ತಾನೆ, ಅಂಥ ವೆಹಿಕಲ್ ಬುಕ್ ಮಾಡ್ತಾನೆ, ಈ ಒಂದು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ದಿನಾಂಕ 10/3/2021 ಅಧಿಸೂಚನೆ ಇದೆಯಲ್ಲ, ಈ ಒಂದು ಅಧಿಸೂಚನೆ, ಕೇಂದ್ರ ಸರ್ಕಾರದ ಒಂದು ಅಧಿಸೂಚನೆ, ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಧಿಸೂಚನೆ ಇದೆಯಲ್ಲ, ಈ ಅಧಿಸೂಚನೆ ಪ್ರಕಾರ ಅವನು ಕಂಪಲ್ಸರಿ ಆ ನಿಯಮವನ್ನು ಪಾಲನೆ ಮಾಡಲೇಬೇಕು. ಅವನು ಪಾಲನೆ ಮಾಡಿದಾಗ ಪ್ರವಾಸಿಗೆ ಎಲ್ಲಿರ್ತಾನೆ, ನಾಗಾಲ್ಯಾಂಡಲ್ಲಿ ಹತ್ತಬೇಕು. ಅವನು 90 ದಿವಸದ ಒಳಗಾಗಿ ರಿಟರ್ನ್ ಮತ್ತೆ ಆ ರಾಜ್ಯಕ್ಕೆ ಹೋಗಿ ಇಳಿಬೇಕು. ಅವನಲ್ಲಿ ಇಲ್ಲಿ ಇಲ್ಲವೇ ಇಲ್ಲ ಪ್ಯಾಸೆಂಜರ್. ಅದು ಇದನ್ನು ಕೇಳಬೇಕಾದ್ರೆ ಯಾರು? RTO, ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗಳು. ಹಾಗಾದ್ರೆ ಇದು 90 ದಿನ ಕಮ್ಮಿ ಆಯ್ತು ಅಂತೀರಾ ಅಥವಾ ಜಾಸ್ತಿ ಆಯ್ತು ಅಂತೀರಾ, ಇಲ್ಲ ಬರೀ ಯಾಕೆ 90 ದಿನ ಅಂತಾನೆ ಮಾಡಿದ್ರು? ಕೇಂದ್ರ ಸರ್ಕಾರ ಅಧಿಸೂಚನೆ ಪ್ರಕಾರ ಏನು ದಿನಾಂಕ
21 ಇದರಿದೆ ಇಲ್ಲಿ 10ನೇ ತಾರೀಕು 3ನೇ ತಿಂಗಳು 2021 2021 SPಯಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ ಗೌರ್ಮೆಂಟು. ಆ ನೋಟಿಫಿಕೇಷನಲ್ಲಿ ಯಾವ ರಾಜ್ಯದ ಆರ್ಥಿಕ ಸಬಲೀಕರಣ ಆಗಬೇಕು ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅತಿ ಹೆಚ್ಚು ಜನ ಪ್ರವಾಸಿಗರು ಬಂದು ಆ ಪ್ರವಾಸಿಗ ಜಾಗಗಳನ್ನು ನೋಡಿ ಅಲ್ಲಿ ಆರ್ಥಿಕ ಸಂಕಷ್ಟವಿರುವಂತೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಂತೇಳಿ ಕೇಂದ್ರ ಸರ್ಕಾರ ಮಾಡುವಂಥ ಯೋಜನೆ ಇದು. ರಾಜ್ಯ ಸರ್ಕಾರದಲ್ಲ, ಇದು ಕೇಂದ್ರದಿದು. ಈ ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆಯನ್ನು ಇವ್ರು ಯಾವ ರೀತಿ ದುರುಪಯೋಗ ಮಾಡ್ಕೊಂಡ್ರು ಅಂತ ಅಂದರೆ, ಒಂದು ರಾಜ್ಯದಲ್ಲಿ ಹೋಗಿ ಟ್ಯಾಕ್ಸನ್ನು ಕಟ್ಟಿ, ಉದಾಹರಣೆಗೆ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಇಲ್ಲಿ ಕಟ್ಟಬೇಕಾಯ್ತು ಅಂದ್ಕೊಳ್ಳಿ, ಅಲ್ಲಿ 30,000 ಕಟ್ಟಿ ಮುಗಿದೋಯ್ತದು. ಇಡೀ 4 ರಾಜ್ಯಗಳು ಸುತ್ಕೊಂಬರ್ಬೋದು ಇವ್ರದ್ದು. ಸೊ ಈ ಒಂದು ನಿಯಮವನ್ನು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ RTOಗಳು. ಆಗ RTOಗಳಿಗೆ ಸ್ವಲ್ಪ ಪ್ಯಾಂಟ್ ಜಾಬು ಶರ್ಟ್ ಜಾಬ್ ಜಾಸ್ತಿ ಹೊಲಿಸ್ಕೊಂಡ್ರು. ಆಗ ಅವರು ಬೇರೆ ಗಾಡಿ ಓಡಾಡ್ತಾ ಇಲ್ಲ ಇಲ್ಲಿ ರೋಡಲ್ಲಿ. ಈಗ ಸಣ್ಣ ಎಕ್ಸಾಂಪಲ್ ಇದಂಥ ಚೈನ್ ಲಿಂಕ್ ಥರ ಚಂದಿನಿ. ಏನು ಚೈನ್ ಲಿಂಕ್ ಅಂತ ಅಂದರೆ, ಫಸ್ಟ್ ರೋಡಲ್ಲಿ ಪೊಲೀಸ್ನ ಹಿಡ್ಕೊಳ್ಳೋದು, ಗಾಡಿ ನಿಲ್ಸೋ ಅಂತೇಳಿ. ಅವ್ನು ಎಲ್ಲ ಸರಿ ಐತೇನೋ ಅಂತಂದರೆ, ಇಲ್ಲ ನೀನು ಹೆಲ್ಮೆಟ್ ಹಾಕಿಲ್ಲ, ಇಲ್ಲಿ ಹೆಲ್ಮೆಟ್ ಇಲ್ಲ, ಯಾವುದೋ ಬಟನ್ ಸರಾಟಾಗಿ ಹಾಕಿಲ್ಲ, ಇದು ಇಲ್ಲಾಂದರೆ ಒರಿಜಿನಲ್ ಹೆಲ್ಮೆಟ್ ಇಲ್ಲ ಅಂತೇಳಿ ಪೊಲೀಸ್ ಇಸ್ಕೊತಾನಲ್ಲ. ಈಗ 500 ರೂಪಾಯಿ ಕೊಡಬೇಕು, ಅಲ್ಲಿ ಫೈನ್ ಕಟ್ಟ 500 ರೂಪಾಯಿ ಕಟ್ಟಬೇಕಾಗ್ತದೆ, 100 ರೂಪಾಯಿ ಕೊಡಬೇಕು ಅಂತ. ಈ ಲೆಕ್ಕಾಚಾರದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ವೆಹಿಕಲ್ದು ಲೀಸ್ಟ್ ಇರ್ತಾರೆ ಇರ್ತಾ, ಯಾವ್ಯಾವ ಗಾಡಿ ವೆಹಿಕಲ್ ಇದೆ ಅಂತೇಳಿ. ನೋಡಪ್ಪ ಇವತ್ತು ಇಂಥ ರೂಲ್ಸ್ ಬಂದಿದೆ, ಅಲ್ಲಿ ಸಾಹೇಬ್ರ ಮಾತಾಡ್ಕೊ. ಯಾರು ಸಾಹೇಬರು? ಅವ್ನು ಜವಾನ P1 ಬಂದು ಹೇಳ್ತಾನೆ ಅಲ್ಲಿ. ಅದಕ್ಕೊಬ್ಬ ಇನ್ಸ್ಪೆಕ್ಟ್ರು, ಅದಕ್ಕೊಬ್ಬ RTO, ಅದಕ್ಕಿಂತ ಇನ್ನೊಬ್ರು ಯಾರೋ ಒಬ್ಬರು, ಇನ್ನು ಸೂಪರ್ಡೆಂಟು, ಅದಕ್ಕಿಂತ ರಾಜ್ಯ ಮಟ್ಟಕ್ಕೆ ಇನ್ನೊಬ್ರು ಯಾರವರು. ಫೈನಲಿ ಎಲ್ಲಿ ಬರ್ತಾರೆ ಅಂತ ಅಂದರೆ, ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಬರ್ತದೆ. ಇದು ಚೈನ್ ಲಿಂಕ್. ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಲ್ಲಿ ಎಷ್ಟು ಗಾಡಿ ಓಡ್ತಾವೆ, ಎಷ್ಟು ಕಲೆಕ್ಷನ್ ಆಗುತ್ತೆ ನಿಮಗೆ, ಎಷ್ಟು ಕೋಟಿ ಕಲೆಕ್ಷನ್ ಆಗ್ತದೆ ನಿಮಗೆ, ಅದು ಆಯ್ತು ಸ್ವಲ್ಪ ನೋಡ್ಕೊಂಡ್ರೆ ಮುಗಿದೋಯ್ತು. ನಾವು ಇನ್ನೂ ಬಿಟ್ಟು ಹೇಳೋಂಗಿಲ್ಲ, ಎಲ್ಲ ರಾಜ್ಯದ ನೋಡ್ತಾವ್ರೆ, ಎಲ್ಲ ಗೊತ್ತಿರೋ ವಿಚಾರನೇ ಅದು. ಒಬ್ಬ ಜವಾನ್ನಿಂದ ರಾಜ್ಯದ ಮಂತ್ರಿ ಗಂಟ ಬಂದು ಮಂತ್ರಿಮಂಡಲ ತನಕ ಹೋಗ್ತದೆ ಇದು ಅಂತ ಅಂದಾಗ, ಇನ್ನು ಯಾವ RTO ಕೈಲಿ ಹಿಡಿಯೋಕೆ ಹೇಳ್ತಾರೆ ಹೇಳಿ? ಅಲ್ಲಿ ಉಸಿರಿ ಮಾಡ್ಕೋಬೇಕು ಅಷ್ಟಲ್ಲಿ. ಸೊ ಈ ಒಂದು ಲೆಕ್ಕಾಚಾರದಲ್ಲಿ ಇವ್ರು ಏನು ಮಾಡ್ತಾರೆ, ಭಾಳ ಪ್ರಮುಖವಾಗಿ ಮೂಲ ರಾಜ್ಯದ ಹೊರಗೆ ಗರಿಷ್ಠ ವಾಸ ಅವಧಿ 90 ದಿವಸಗಳಿಂದ, ಅವಾಗಿದ್ದು 90 ದಿವಸಕ್ಕಿತ್ತು. ಅವ್ನು ಅಲ್ಲೇ ಇರಬೇಕು, ವಾಸ ಇರಬೇಕು ಅವನಲ್ಲಿ. ನಾನು ಹೇಳ್ದೆ ನಿಮಗೆ, ಅಲ್ಲಿ ಅದು ಹೊರಟೋಯ್ತದು. ಪ್ರಯಾಣ ತವರು ರಾಜ್ಯದಲ್ಲೇ ಪ್ರಾರಂಭ ಮಾಡಬೇಕು. ನನ್ನ ಮಾತ್ರ ಅದಾದ ನಂತರ ತವರು ರಾಜ್ಯದಲ್ಲೇ ಅಂತ್ಯ ಆಗಬೇಕದು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಲ್ಲಿ ಹತ್ತಾರೆ ಅಲ್ಲೇ ಇಳಿಬೇಕದು ನಿಯಮ. ಅದು ಎಲ್ಲ ATP ವಾಹನಗಳಿಗೆ GPS ಟ್ರ್ಯಾಕಿಂಗ್ ಇರಬೇಕು. ಭಾಳ ಹಾಸ್ಯಾಸ್ಪದ ಇದು. GPS ಟ್ರ್ಯಾಕಿಂಗ್ ಗಾಡಿ ಎಲ್ಲಿ ನಿಂತಿದೆ ಗೊತ್ತಾದಲ್ಲ. ಈಗ ನಮ್ಮ ಆತ್ನಂಬ ಟೆಂಪಲಲ್ಲಿ ಬಸ್ ನಿಲ್ಲಿಸಿದ್ರು. ಆ ಬಂದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಂದು ಹತ್ತಿಗಂದ್ರು ಬಸ್ಗೆ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದು ಅದೇ ಬಸ್ ಹತ್ಕೊಂಡ್ರು. ಕೆಲವು ಮಿನಿಸ್ಟರ್ಗಳು ಬಂದು ಅದೇ ಬಸ್ ಹತ್ಕೊಂಡ್ರು. ಸಾರಿಗೆ ಕಮಿಷನರ್ ಬರ್ತಾರೆ ಆ ಗಾಡಿಯಲ್ಲಿ, ಸ್ಥಳೀಯ RTOಗಳು ಬರ್ತಾರೆ. ಈ ವೆಹಿಕಲ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡೋದೇ RTOಗಳು. ಸೊ ಇಲ್ಲಿ ರಾಜ್ಯಕ್ಕೆ 100 ಕೋಟಿ ನಷ್ಟ, ಜಾಬ್ ಮಾತ್ರ ರಾಜಕಾರಣಿಗಳಿಗೆ ಅಧಿಕಾರಿಗಳು ತುಂಬ್ತಾ ಇತ್ತು. ಸೊ ಈ ವಿಚಾರವಾಗಿ ನಾವೆಲ್ಲ ಒಂದು ಆವತ್ತಿನ ತೀರ್ಮಾನ ಹೋರಾಟದಲ್ಲಿ ರಾಜ್ಯಕ್ಕೆ ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರ್ತೇವೆ ನಾವು. ಇನ್ನೊಬ್ಬರು ನಮ್ಮ ಮೈಸೂರಿನಿಂದ ಕೌಶಿಕ್ ಅಂತೇಳಿ ಆತನು ಕೂಡ ಈ ಖಾಸಗಿ ವೆಹಿಕಲ್ಗಳು ಭಾಳ ನಾವು ಮೇನ್ ಪಾಯಿಂಟ್ಗೆ ಬರಲಿಲ್ಲ ನಾವಲ್ಲಿ. ಇದು ರಾಜ್ಯ ತೆರಿಗೆ ಮಾತ್ರ ನಷ್ಟ ಆಗಲಿಲ್ಲ. ಇಲ್ಲಿ ಈ ಬಡಪಾಯಿ ಕೆಲವರು ವೆಹಿಕಲ್ ಮಾಡಿಕೊಂಡಿದಾರಲ್ಲ, ಇಲ್ಲಿ ಖಾಸಗಿ ವೆಹಿಕಲ್, ಇವ್ರು ರೋಡಿಗೆ ಬಂದು ಕುಂತ್ಕೊಬಿಟ್ರಿ. ಇವ್ರು ಗಾಡಿ ನಡೆಸಬೇಕು ಅಂತಾನೆ ಟ್ಯಾಕ್ಸ್ ಕಟ್ಟೋಗ್ಬೇಕು. ಇವರು ಎಲ್ಲಿಂದ 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಇವರು. ಆಮೇಲೆ ಈ ಗಾಡಿಗೂ ಬಾಡಿಗೆ ಕೊಡಲ್ಲ. ಆಮೇಲೆ ಅಲ್ಲಿ VIP ಗಾಡಿಗಳಿಗೂ ಮಾಮೂಲಿ ಗಾಡಿಗೆ ಏನು ವ್ಯತ್ಯಾಸ ಅಂತಂದರೆ, ಟ್ಯಾಕ್ಸಲ್ಲಿ ನೀನು ಲಕ್ಸುರಿ ಬಸ್ಸು ಆರ್ಡಿನರಿ ಬಸ್ ಅಂತ ನೋಡಲ್ಲ, ಸೀಟ್ ಲೆಕ್ಕ ಅವ್ರದ್ದು. 14 ಸೀಟಿಗೆ ಇಷ್ಟು ಟ್ಯಾಕ್ಸು, 25 ಸೀಟಿಗೆ ಇಷ್ಟು ಟ್ಯಾಕ್ಸು, 35 ಸೀಟಿಗೆ ಎಷ್ಟು ಟ್ಯಾಕ್ಸು, 56 ಸೀಟಿಗೆ ಎಷ್ಟು ಟ್ಯಾಕ್ಸು ಅಂತೇಳಿ ಸೀಟ್ ಲೆಕ್ಕ ಟ್ಯಾಕ್ಸ್ ಕಟ್ಸ್ಕೊಳ್ಳೋದಲ್ಲಿ. ಇವರು ಐಷಾರಾಮಿ ಗಾಡಿ ಇರೋಲ್ಲ ಇವರಿಗೆ, ಸ್ಥಳೀಯ ವೆಹಿಕಲ್ ಓನರ್ಗಳಿಗೆ. ಮಾಮೂಲಿ ಗಾಡಿಗೆ ಟ್ಯಾಕ್ಸ್ ಅಷ್ಟು ಕಟ್ಟಬೇಕು. ಆ ಮಾಮೂಲಿ ಗಾಡಿಗೆ ಅಷ್ಟು ದುಡ್ಡು ಕೊಡಲ್ಲ ಪ್ಯಾಸೆಂಜರ್ಗಳು ಇವರು, ಅಂದರೆ ಟೂರಿಸ್ಟ್ನವ್ರು ಯಾರು ಕೊಡಲ್ಲ. ಸೊ ಹಂಗಾಗಿ ಏನಾಯ್ತು, ಇವರು EMI ಕಟ್ಟೋಕ್ಕಾಗಲಿಲ್ಲ. ಎಷ್ಟೋ ಗಾಡಿಗಳು ಹರಾಜಾಗ್ಬಿಟ್ಟು ಒಂದು ಚಂದಿನಿ ನಾವೆಲ್ಲ ನೋಡ್ಬೇಕಿಲ್ಲಿ. ಈ ಮೊನ್ನೆ ಶ್ರೀರಾಮ್ ಫೈನಾನ್ಸಲ್ಲಿ 28ನೇ ತಾರೀಕಿತ್ತು. ಎಷ್ಟೋ ವೆಹಿಕಲ್ಗಳು ಟೂರಿಸ್ಟ್ ವೆಹಿಕಲ್ ಹರಾಜಿಗಿದ್ದು. ಬೆಂಗಳೂರು ಕುಣಿಗಲ್ಲತ್ತ ಒಂದು ಶ್ರೀರಾಮ್ ಫೈನಾನ್ಸ್ ಒಂದಿದೆ, ಅಲ್ಲಿ ಟೂರಿಸ್ಟ್ ವೆಹಿಕಲ್ಗಳು ಹರಾಜಿಗಿದ್ದು. ಅಲ್ಲಿ ಕಾರಣ ಓನರ್ಗಳು ದಿವಾಳಿ ಎದ್ದೋಗ್ಬಿಟ್ಟವ್ರೆ. ಈ ಕಾರಣದಿಂದಲೇ ಬಾಡಿಗೆ ಹೊಡಿಯೋಕ್ಕಾಗ್ತಿಲ್ಲ ಅವ್ರಿಗೆ.
ಈ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಅಲ್ಲಿ ದುಡಿಯೋಕ್ಕಾಗಲ್ಲ, ತಿಂಗಳು ಕಳೆದ್ರೆ ಟೈಮ್ ಬರ್ತಾ ಇರ್ತಾರೆ, EMI ಲೋನ್ಗಳು ಕಟ್ಟಲೇಬೇಕಲ್ಲಿ. ಸೊ ಹೀಗಾಗಿ ಇವತ್ತು ಹೊಡಿಬೇಕು ಅಂತಾರೆ. ಸರ್, ಹಾಗಾದ್ರೆ ಹಾಸನಾಂಬ ದೇವಾಲಯಕ್ಕೆ ಪ್ರತಿಷ್ಠಿತ ಅಧಿಕಾರಿಗಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಂತಹ ಒಂದು ಅರೇಂಜ್ ಮಾಡಿದಂತಹ ಒಂದು ಗಾಡಿ ನಾಗಾಲ್ಯಾಂಡ್ದು ಅಂತ ನೀವೇ ಹೇಳಿದ್ರಿ. ಹಾಗಾದ್ರೆ ಆ ನಾಗಾಲ್ಯಾಂಡ್ ರಿಲೇಟೆಡ್ ಅಥವಾ ರಿಜಿಸ್ಟರ್ಡ್ ಗಾಡಿಗೆ ನಿಮ್ಮ ವಿರುದ್ಧವಾಗಿ ಅಥವಾ ನೀವು ತಗೊಂಡಂತ ಆಕ್ಷನ್ ಆದ್ರೂ ಏನು? ಹೌದು, ಆಗೇನಾಯಿತು ಅಂತಂದರೆ, ನೇರವಾಗಿ ನಾನು ಗಾಡಿಗಳನ್ನ ಇಟ್ಕೊಂಡು ನಮ್ಮ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸ್ತೇವೆ. ನಾವಲ್ಲಿ ಶೂಟ್ ಮಾಡಿಸಿದಾಗ RTOನ ಕರೆದು ನಾವಲ್ಲಿ RTO ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಜಡ್ಜಸ್ಗಳು ಬರ್ತಾರೆ, ಮರ್ಯಾದೆ ಪ್ರಶ್ನೆ ಸರ್, ನಾವು ಗಾಡಿ ಚೇಂಜ್ ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲಿ 11 ದಿವಸ ಅಗ್ರಿಮೆಂಟ್ ಇದೆ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ಅವ್ರು ಕೈ ಮುಗಿದಿದ್ದು, ಕಾಲೊಂದು ಹಿಡೀಲಿಲ್ಲ ಅಷ್ಟೇ, ಅವರು ಬಿಟ್ಬಿಡಿ ಸರ್ ಮಾಡಿದ್ರು ಬಿಲ್ ಪಾಸ್ ಆಗಿ. ನಾನು ಬಿಡಲಿಲ್ಲ, ನಾನು ಇದನ್ನೆಲ್ಲ ವೀಡಿಯೋ ಹಾಕಿ ಕೇಂದ್ರಕ್ಕೆ ಬರದೆ. ನಾನು ಈ ವೆಹಿಕಲಲ್ಲಿ ಈ ಥರ ಟೂರಿಸ್ಟ್ ಕೆಲಸ ಮಾಡ್ತಾಯಿದ್ದಾರೆ, ಈ ಥರ ಟ್ಯಾಕ್ಸ್ ಅನ್ನಿ ಆಗ್ತಾಯಿದೆ. ಇಲ್ಲಿ ಕೆಲವು ನನ್ನ ವಿರುದ್ಧ ಕೆಲವು ಪುಡಾರಿಗಳು ಕೂಡ ಮಾತಾಡಿದರು, ಫೋನೆಲ್ಲ ಮಾಡಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವು ವಾಟ್ಸಪ್ಪಲ್ಲೆಲ್ಲ ಭಾಳ ಡಿಸ್ಕಸ್ ಮಾಡಿದರು. ಈ ಕೆಲವು ಹೇಳಿಲ್ವ, ಈ ರಾಜಕೀಯ ಪುಡಾರಿಗಳ ಜೊತೆಗೆ ಓಡಾಡ್ತಾ ಇರ್ತಾರಲ್ಲ, ಅವರೆಲ್ಲ ಸ್ವಲ್ಪ ಏನು ಬ್ಯಾಕ್ಗ್ರೌಂಡ್ ಇರ್ತಾರೆ ಮಾತಾಡ್ತಾವಲ್ಲ, ಅಲ್ಲಿ ಅವಕ್ಕೆಲ್ಲ ನಾವು ಕೊಚ್ಚಗಳು ನಾವೆಲ್ಲ ಆನ್ಸರ್ ಕೊಡೋಕೆ ಹೋಗ್ಬಾರ್ದು, ಆನ್ಸರ್ ಯಾರು ಕೊಟ್ಟಿಲ್ಲ ನಾನು. ಸೊ ಅವ್ರಿಗೆಲ್ಲ ಉತ್ತರ ಈಗ ನಾನೇನು ಮಾಡ್ಬೇಕಂದ್ರೆ ಕಾನೂನು ಪ್ರಕಾರ ಹೋಗ್ಬೇಕಂತ ತೀರ್ಮಾನ ಮಾಡಿದೆ ನಾವು. ಸೊ ಆಗ ನಾವು ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದೆ. ನಾವು ಏನಾಗ್ತಾ ಇದೆ, ಈ ಕೇಂದ್ರ ಸಾರಿಗೆ ಮಂತ್ರಾಲಯದಲ್ಲಿ ಏನೇನು ವ್ಯತ್ಯಾಸ ಆಗ್ತಾಯಿದೆ ಬರೆದಾಗ, ಭಾಳ ವಿಶೇಷವಾಗಿ ಈಗ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದರು. ಏನು ದಿನಾಂಕ 13/2/2026 ಕೇಂದ್ರ ಸರ್ಕಾರ ಇದನ್ನೆಲ್ಲ ಸಮಾಲೋಚನೆ ಮಾಡಿ ಅಲ್ಲಿ ಆಲ್ ಆಫೀಸರ್ಸ್ ಮೀಟಿಂಗ್ ಕರೆದು ಅಲ್ಲಿ ಒಂದು ನೋಟಿಫಿಕೇಶನ್ ಮಾಡಿ ಎಲ್ಲ ರಾಜ್ಯಗಳಿಗೆ ಕೊಟ್ಟರು. ಆ ರಾಜ್ಯದವರು ಇವತ್ತು ಇಡೀ ರಾಜ್ಯಾದ್ಯಂತ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ದಿನಾಂಕ 22/4/2026 ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನು ಸುತ್ತೋಲೆ ಅಂತ ಅಂದರೆ, ಭಾಳ ಪ್ರಮುಖವಾಗಿ ನಾವು ಏನು ಮಾಡಿದ್ದೋ, ಹಿಂದೆ ಯಾವ ಕೇಂದ್ರ ಸ್ಥಾನದಲ್ಲಿ ನೀವು ಪಿಕಪ್ ಮಾಡ್ತೀರ ಪ್ಯಾಸೆಂಜರ್ಸ್ನ, ಅದೇ ಕೇಂದ್ರಕ್ಕೆ ತಂದು ಡ್ರಾಪ್ ಮಾಡಬೇಕಾಯಿತು. 90 ಡೇಸ್ ಅವಕಾಶ ಕೊಟ್ಟಿದ್ರು. ಈಗ 90 ದಿವಸದಿಂದ 60 ದಿವಸಕ್ಕೆ ಇಡಿಸಿದ್ದಾರೆ. 60 ದಿವಸದಲ್ಲಿ ಅವನು ಎಲ್ಲಿ ಪಿಕಪ್ ಮಾಡ್ತಾನೆ ಅಲ್ಲಿ ವಾಪಸ್ ಕಳಿಸ್ಲೇಬೇಕಲ್ಲಿ. ನಾನು ಈಗ ಈ ಡಿಬೇಟ್ ಮುಂಚಿತವಾಗಿ ಒಬ್ಬ ಸಾರಿಗೆ ಅಧಿಕಾರಿ ಜೊತೆ ಮಾತನಾಡ್ದೆ ಅಲ್ಲಿ. ಸರ್, ಅವರು ಹೈಕೋರ್ಟ್ಗೆ ಪ್ರೊಟೆಕ್ಷನ್ ತಗೊಬಿಟ್ರು ಸರ್. ನೋಡಿ, ಭಾಳ ನಾವೆಲ್ಲ ಗಂಭೀರವಾದಂಥ ವಿಚಾರ ಇದು. ಎಷ್ಟು ಸುಲಲಿತವಾಗಿ ಹೇಳಿದರು ಅಂತ ಅಂದರೆ, ಸರ್ ಅವರು ಗಾಡಿ ಸೀಸ್ ಮಾಡಿ, ನಾನು ಗಾಡಿ ಯಾಕೆ ಸೀಸ್ ಮಾಡಬಾರ್ದು, ಎಲ್ಲ ರೂಲ್ ವೈಲೇಟ್ ಮಾಡ್ತಾಯಿದ್ದಾರೆ ಅಂತ ಅಂದಾಗ, ಸೊ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅವರು ಸೇಫ್ಟಿಯಾಗಿ ಒಂದು ಪ್ರೊಟೆಕ್ಷನ್ ತಗೊಬಿಟ್ರು ಸರ್. ಎಷ್ಟು ನಾಚಿಕೆ ಬಿಟ್ಟು ಹೇಳ್ತಾರೆ ಅಧಿಕಾರಿಗಳು ಅಂತ ಅಂದರೆ, ಕೋರ್ಟು ತಾವು ಏನು ಅಬ್ಜೆಕ್ಷನ್ ಆಗ್ತೀರಾ, ಪರ ಮತ್ತು ವಿರೋಧದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೋರ್ಟ್ ತೀರ್ಪು ಕೊಡೋವಂಥದ್ದು. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನೀವು ರಾಜ್ಯಕ್ಕೆ ನಷ್ಟ ಆಗುತ್ತೆ ಅನ್ನೋ ಇದ್ದಿದ್ರೆ ನಿಮಗೆ RTO ಅಧಿಕಾರಿಗಳು, ನೀವು ಸ್ಟ್ರಾಂಗ್ ಅಬ್ಜೆಕ್ಷನ್ ಹಾಕ್ಬೇಕಾಯ್ತು, ಹೌದಲ್ವಾ? ಇವರು ಅಬ್ಜೆಕ್ಷನ್ ಯಾಕೆ ಹಾಕಲಿಲ್ಲ? ಇವರು ಇಲ್ಲಿ ತಗೊಳ್ಳೋರಲ್ಲ, ಲಂಚನ ತಗೋತಾರಲ್ಲ, ಬಕೆಟ್ ಬಂಡು ತಗೋತಾರಲ್ಲ, ಇವ್ರನ್ನ ಸೆಕ್ಯೂರ್ ಮಾಡಬೇಕಲ್ಲ. ಅಲ್ಲಿ ರಾಜಕಾರಣಿಗಳನ್ನ, ಇವ್ರನ್ನ ಅಧಿಕಾರಿಗಳು ಜೋಬ್ ತುಂಬಿಸ್ಕೋಬೇಕಲ್ಲ. ಇವ್ರೇನು ಮಾಡಿದ್ರು, ಆರೈಕೆ ಉತ್ತರವನ್ನು ಕೊಟ್ಟರು ಕೋರ್ಟ್ಗೆ. ಎಷ್ಟು ನಷ್ಟ ಆಗ್ತದೆ ಅಂತ ಹೇಳಲಿಲ್ಲ, ಬರೀ ಅವನ ಕಷ್ಟಗಳು ಹೇಳಿದ್ರಲ್ಲಿ. ಒಂದು ಎಷ್ಟೊಂದು ಫೇಕು ಅಂತೇಳಿ, ನಾಗಾಲ್ಯಾಂಡಲ್ಲಿ ವಾಸ ಮಾಡ್ತಾರಂಥ ವ್ಯಕ್ತಿ ಇಲ್ಲಿದ್ದಾನೆ ಅಂತ ಅಂದರೆ ಅವನ್ನ ಐಡೆಂಟಿಫಿಕೇಶನ್ ಮಾಡಲಿಲ್ಲ ಇವರು, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ. ಅಲ್ಲಿ ರಾಜ್ಯಕ್ಕೆ ನಷ್ಟ ಆಗ್ತಿರೋ ಬಗ್ಗೆ ಹೇಳಲಿಲ್ಲ. ದುರಂತ ಅಂತ ಅಂದರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಬೇರೆ ಸಾರಿಗೆ ಅಧಿಕಾರಿಗಳು ಟೂರಿಸ್ಟ್ ವೆಹಿಕಲ್ಗಳಿಗೆ ಅನ್ಯಾಯ ಆಗ್ತದೆ, ಅದು ಹೇಳಲೇ ಇಲ್ಲ, ಹೌದಲ್ವಾ? ಲಕ್ಷಾಂತರ ಜನ ಟೂರಿಸ್ಟ್ ವೆಹಿಕಲ್ ಮಾಡಿಕೊಂಡಿದ್ದಾರಲ್ಲ ಇವತ್ತಲ್ಲಿ, ಕಾರ್ಗಳಾಗಿರ್ಬೋದು, ವ್ಯಾನ್ ಆಗಿರ್ಬೋದು, ಟೆಂಪೋ ಟ್ರಾವೆಲ್ ಆಗಿರ್ಬೋದು, ಈ ಥರ ಅರ್ಮಾನಿ ಬೇರೆ ವೆಹಿಕಲ್ ಆಗಿರ್ಬೋದು. ಇಲ್ಲಿ ಅವ್ರು ಎಲ್ಲೋ ಹೋಗ್ಬೇಕಾದ್ರೆ ಅವ್ರ ಬಗ್ಗೆ ಕೇಳಲಿಲ್ಲ ಇವರು. ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ಅವರು ಎಷ್ಟು ಕೋಟಿ ಬಂಡವಾಳ ತಗೊಂಡವ್ರೆ, ಎಷ್ಟು ಅನ್ಯಾಯ ಆಗುತ್ತೆ, ಲೋನ್ ಕಟ್ಟೋಕ್ಕಾಗಲ್ಲ ಅಂತ ಅವ್ರ ಪರವಾಗಿ ಇವರು ಬ್ಯಾಟಿಂಗ್ ಮಾಡಿದ್ರು ಅವತ್ತು ಕೋರ್ಟಲ್ಲಿ. ಇವ್ರು ಯಾಕೆ ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟಂಥ ನಮ್ಮಿಂದ ಪರ್ಮಿಟ್ ತಗೊಂಡ್ರಂತ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ತಾರೆ ಅಂತ ಲೋಕಲ್ ವೆಹಿಕಲ್ಗಳು ಬೇಕಾಗಿ ಇವರು ಪರವ ಮಾತಾಡಲಿಲ್ಲ. ಇವ್ರು ಲಂಚ ಕೊಡಲ್ವಲ್ಲ, ಕೊಡೋಕೆ ದುಡ್ಡಿಲ್ವಲ್ಲ. ಸೊ ಇದನ್ನು ಹೈಕೋರ್ಟ್ಗೆ ಯಾಕೆ ಅದೊಂದು ಕಾರಣ ಹೇಳ್ತಾರೆ. ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕ್ಬಿಟ್ಟು ತಗೊಂಡವ್ರು ಹೇಳಿ, ಮಾನ್ಯ RTO ಕಮಿಷನರ್, ನಿಮ್ಗೆ ಏನಾದ್ರು ಸ್ವಲ್ಪ ಇದ್ದರೆ ದಯಮಾಡಿ ನಾವು ವಕೀಲರೇ ಅಟ್ಲೀಸ್ಟ್ ಒಂದು ಅಪೀಲ್ ಹಾಕ್ಬಿಟ್ಟು ಇಮ್ಮಿಡಿಯೇಟಾಗಿ, ನಾನು ಆ ತೀರ್ಪು ನೋಡಿಲ್ಲ, ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟು ನೋಡಿಲ್ಲ ನಾವಲ್ಲಿ, ಜನಗಳಿಗೆ ಪರವಾಗಿ ನಮ್ಮ ರಾಜ್ಯದ ಈ ಖಾಸಗಿ ವಾಹನದ ಮಾಲೀಕರಿಗೆ ಅನುಕೂಲ ಆಗೋ ಥರ
ಒಂದೇನೋ ಒಂದು ಒಳ್ಳೆ ಕೆಲಸ ಮಾಡಿ ನೀವು ಯಾರಿಗೋ ಒಬ್ಬನಿಗೆ ಬಂಡ್ಲ ಚೀಟಿ ಬರ್ಬಿಟ್ಟು ಚೆಕ್ ಬರ್ದು ಕಳಿಸ್ತಿರಲ್ಲ, ಬೇಡ, ಫ್ರೀ ಆಫ್ ಕಾಸ್ಟ್ ನಾವೇ ನಡೆಸ್ಕೊಡ್ತೀವಿ. ಮನೆ ಆಯುಕ್ತರೆ ನನ್ನ ಫೋನ್ ನಂಬರ್ ತಗೊಂಡು ನಮ್ಮ ಕಚೇರಿಗೆ ಹುಡುಕೊಂಡು ಬನ್ನಿ, ನಾವೇ ಕೊಡ್ತೀವಿ. ನೀವು ಅಲ್ಲಿ ಅಪೀಲ್ ಹಾಕ್ಬಿಟ್ಟು ರಾಜ್ಯದ ಖಾಸಗಿ ವಾಹನದ ವೆಹಿಕಲ್ಗಳು ಓನರ್ಗಳು ಸ್ವಲ್ಪ ಸಹಾಯ ಮಾಡೋಣ. ಮತ್ತು ಎರಡನೇದಾಗಿ ಟ್ಯಾಕ್ಸನ್ನು ರಾಜ್ಯಕ್ಕೆ ಉಳಿಸೋಣ. ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಿಮಗೆ. ಅಲ್ಲಿ ನಿಮಗೆ ಏನಾದ್ರು ಸ್ವಲ್ಪ ಕಿಂಚಿತ್ತು ಗೌರವ ಮಾನ ಮರ್ಯಾದೆ ಇದ್ದರೆ ಈ ಡಿಬೇಟ್ ನೋಡಿದ ಮೇಲೆ ದಯಮಾಡಿ ಯಾರೋ ನಿಮ್ಮ ವಕೀಲರು ಕಳಿಸ್ಬಿಟ್ಟು ರಿಟ್ ಪಿಟಿಷನ್ ಹಾಕಿದರೆ, ನೀವು ಸುಳ್ಳು ನಮಗೆ ನಿಮ್ಮ ಅಧಿಕಾರಿಗಳು ಹೇಳಿರೋ ಮಾಹಿತಿ ನಮಗಿದು, ಅದನ್ನು ಕೋರ್ಟ್ ಮನವಿ ಮಾಡ್ಕೊಳ್ಳಿ. ನಮ್ಮ ರಾಜ್ಯಕ್ಕೆ ತೆರಿಗೆ ನಷ್ಟ ಆಗ್ತಾಯಿದೆ, ಇದರಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ ನಮಗೆ ಅಲ್ಲಿ. ಮತ್ತು ನಮ್ಮ ರಾಜ್ಯದ ಖಾಸಗಿ ವಾಹನದ ಮಾಲೀಕರು ವಿಷ ಕುಡಿಯೋ ಮಟ್ಟ ಬಂದಿದೆ ಅಲ್ಲಿ, ಅವ್ರನ್ನ ಉಳಿಸಿ ಕಾಪಾಡಿ ಅಂತ ಮನವಿ ಮಾಡಿ ಕೋರ್ಟ್ಗೆ. ಕೋರ್ಟ್ ನಿಜವಾದ ಜಸ್ಟಿಸ್ ಕೊಡ್ತದೆ. ಹಾಗಾದ್ರೆ ಸರ್, ಈ ನಿಮ್ಮ ಹೋರಾಟದ ಅಂತಿಮ ಘಟ್ಟ ಎಲ್ಲಿಗೆ ಬಂದಿದೆ ಸರ್? ಇದು ಪದ್ಮ ನಮ್ಮದೇ ಒಬ್ಬರದ್ದು ಹೋರಾಟ ಅಂತಲ್ಲ, ಇದು ರಾಜ್ಯದಲ್ಲಿ ಹಲವಾರು ಜನ ಖಾಸಗಿ ವಾಹನಗಳ ಮಾಲೀಕರು ಊಟ ತಿಂಡಿ ಬಿಟ್ಟು ಹೋರಾಟ ಮಾಡಿದ್ದಾರೆ. ಸಾವಿರಾರು ಜನ ಪತ್ರ ಚಳವಳಿ ಮಾಡಿದ್ದಾರೆ. ಎಷ್ಟೋ ಜನ ಒಂದು ರೀತಿ ಭಿಕ್ಷಾಟನೆಯನ್ನು ಮಾಡೋ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ. ಅವರೆಲ್ಲರ ನೋವು ಕೂಗಿ ಇವತ್ತು ಕೇಂದ್ರಕ್ಕೆ ಮುಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ಏನು ಹೊರ ರಾಜ್ಯದ ATP ಅಂದ್ರೆ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ವಾಹನಗಳು ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದಾವೆ. ಇದಕ್ಕೆ ನೇರ ಕಾರಣ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇಡೀ ಭಾರತದಲ್ಲಿ ಹೈಯೆಸ್ಟ್ ಮದರ್ ಟ್ಯಾಕ್ಸ್ ಕಟ್ಟೋ ಬಸ್ಗಳಿಗೆ ಕಟ್ಟೋ ರಾಜ್ಯ ಯಾವ್ದಾರ ಒಂದಿದೆ ಅಂದ್ರೆ ಅದು ನಮ್ ಕರ್ನಾಟಕ. ಅಂದ್ರೆ ನಾವು ಕರ್ನಾಟಕದ ಬಸ್ ಮಾಲೀಕರುಗಳು. ನಮ್ಮ ಕರ್ನಾಟಕದ ಬಸ್ ಮಾಲೀಕರುಗಳು ನ್ಯಾಷನಲ್ ಟೆರಿಟರಿ ರಾಜ್ಯಗಳಿಗೆ ಹೋಗಿ ಅಂದ್ರೆ NL, DD, OD, AS ಇತ್ಯಾದಿ ದ್ವೀಪ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಬಂದು ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಿದ್ರು. ಇದಕ್ಕೀಗ ಕೇಂದ್ರ ಸರ್ಕಾರದಿಂದ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರ ಒಂದು ತುಂಬಾ ಅದ್ಭುತವಾದಂಥ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅಲ್ಲಿ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಒಂದು ಉತ್ತಮವಾದ ಒಂದು ಆದೇಶವನ್ನು ಅಧಿಸೂಚನೆ ಹೊರಡಿಸಿ ರಾಜ್ಯಗಳಿಗೆ ಡೈರೆಕ್ಷನ್ ಕೊಟ್ಟು, ರಾಜ್ಯ ಸರ್ಕಾರದ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಇಲಾಖೆ ಏನಿದೆ, ಮನೆ ಆಯುಕ್ತರು ಅವರು ನೋಟಿಫಿಕೇಶನ್ ಹೊರಡಿಸಿದ್ದಾರೆ 22/4/2026 ಮೊನ್ನೆ 22ನೇ ತಾರೀಕು ನೋಟಿಫಿಕೇಶನ್ ಹೊರಡಿಸಿದಾರಲ್ಲಿ. ಭಾಳ ಪ್ರಮುಖವಾಗಿ ಮೂಲ ರಾಜ್ಯದವರೆಗೆ ಗರಿಷ್ಠ ವಾಸ ಅವಧಿ 90 ದಿವಸಗಳಿಂದ 60 ದಿವಸಗಳಿಗೆ ಕಡಿತ. ಪ್ರಯಾಣವು ತವರು ರಾಜ್ಯದಲ್ಲಿ ಪ್ರಾರಂಭ ಅಥವಾ ಅಂತ್ಯವಾಗುವುದು ಕಡ್ಡಾಯ. ನಾನು ಹೇಳಿದ ರೀತಿ ಭಾಳ ಪ್ರಮುಖವಾಗಿದ್ದು. ಎಲ್ಲ ATP ವಾಹನಗಳಲ್ಲಿ GPS ಟ್ರ್ಯಾಕಿಂಗ್ ಸಾಧನ ಕಡ್ಡಾಯ ಹಾಗೂ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮೂಲಕ ಮೇಲ್ವಿಚಾರಣೆ. ನೋಡಿ, ಭಾಳ ಅದ್ಭುತವಾದ ವಿಚಾರ ಇದು. GPS ಹಾಕಲೇಬೇಕು, ಗಾಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಬರಲೇಬೇಕದು, ಮತ್ತು ಎಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಡ್ರಾಪ್ ಆಯ್ತದೆ. ಇದನ್ನು ಮೇಲ್ವಿಚಾರಣೆ ಮಾಡೋಕ್ಕೆ ಸೆಂಟ್ರಲ್ ಒಬ್ರು ಇರಬೇಕಲ್ಲಿ. ಯಾರು ಹೇಳಿ? ನಿಮ್ಮ RTOದಲ್ಲಿ, ನಿಮ್ಮ ತಲೆಯಲ್ಲಿ RTOದವರು. ನಂತರ ಪಾವತಿಸಿದ ಟೋಲ್ ಶುಲ್ಕಗಳನ್ನು ಬಳಕೆದಾರ ಶುಲ್ಕವಾಗಿ ಸೇರಿಸಿ ಪರವಾನಗಿ ನೀಡುವ ಮೊದಲು ಬಾಕಿ ತೆರವುಗೊಳಿಸಬೇಕು. ಟೋಲಲ್ಲಿ ಶುಲ್ಕ ಪಾವತಿ ಮಾಡ್ತಿರಲ್ಲ ನೀವು ಎಲ್ಲಿಂದ ಬರ್ತಿರಲ್ಲಪ್ಪ, ನಾಗಾಲ್ಯಾಂಡು, ಡೆಲ್ಲಿ ಇಲ್ಲ ಬರ್ತಿರಲ್ಲ, ಅಲ್ಲಿಂದ ಟೋಲ್ ಕಟ್ಟಾಗಿರ್ಬೇಕು ನಿಮ್ಮದು. ನಿಮ್ಮ ತಲೆ ಮಾಡಿ ಕೇಳಿ RTO ಅವರೇ, ಎಲ್ಲ ಜಿಲ್ಲೆ RTOಗಳು ಟೋಲ್ ಕಟ್ಟಾಗ್ತದಲ್ಲ. ಪಾಂಡಿಚೇರಿಯಿಂದ ಗಾಡಿ ಬರ್ತದಲ್ಲ, ಹಾಸನದ ಪಿಕಪ್ ಮಾಡಿರ್ತಾರಲ್ಲ, ಪಾಂಡಿಚೇರಿಯಿಂದ ಬರೋಂಥ ಟೋಲ್ಗಳೆಲ್ಲ ಕಟ್ಟಾಗಿರಬೇಕು ಪೇಮೆಂಟು. ಸುಳ್ಳು ಹೇಳೋಕ್ಕಾಗಲ್ಲ, ಇನ್ನು ಸಿಗಾಕೊಂಡ್ಬಿಟ್ಟಿದ್ದೀರ. ತಪಾಸಣೆ ವೇಳೆ ಪ್ರಯಾಣದ ವಿವರಗಳು ಮತ್ತು ಅಗತ್ಯ ದಾಖಲಾತಿಗಳನ್ನು ಭೌತಿಕ ಮತ್ತು ಎಲೆಕ್ಟ್ರಾನಿಕ್ ಹೊಂದಿರಬೇಕು. ಅಂದರೆ ತಪಾಸಣೆ ಮಾಡೋ ಟೈಮ್ RTOಗಳು ನಿಮ್ಮ ತಲೆಯಲ್ಲಿರಲಿ. RTOದವರು ಅವನು ಆಧಾರ್ ಕಾರ್ಡ್ ಚೆಕ್ ಮಾಡಬೇಕು, ಪ್ಯಾಸೆಂಜರ್ದು, ಗಾಡಿದಲ್ಲ. ಆಮೇಲೆ ಅವನು ಮೊಬೈಲು ಸಿಮ್ ಎಲ್ಲಿ ತಗೊಂಡಿದ್ದಾನೆ ಅವನು, ಅಂದರೆ ಎಲೆಕ್ಟ್ರಾನಿಕ್ ಅಂತ ಹೇಳಿದಾರಲ್ಲ ಕೆಲವು GPS ಟ್ರ್ಯಾಕಿಗಳು, ಅವನು ಎಲ್ಲೆಲ್ಲಿ ಬರ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಇವೆಲ್ಲ ತಲೆಯಲ್ಲಿ ಕೆಲಸ ಮಾಡಿ. ಅದಾದ ನಂತರ ATP ವಾಹನಗಳನ್ನು ಸ್ಟೇಜ್ ಕ್ಯಾರೇಜ್ ಆಗಿ ಬಳಸುವುದು, ಪಟ್ಟಿಯಲ್ಲಿ ಇಲ್ಲದ ಪ್ರವಾಸಿಗರನ್ನು ಹತ್ತಿಸುವುದು ಇಳಿಸುವುದು ನಿಷೇಧ. ಅರ್ಥ ಆಯ್ತಾ ಹೇಳಿದ್ದು? ನಾಗಾಲ್ಯಾಂಡಲ್ಲಿ ಇಳಿಸ್ಬಿಟ್ಟು ಬಂದು ಹಾಸನದಲ್ಲಿ ಹಾಸನ ಟೆಂಪಲ್ ಪಿಕಪ್ ಮಾಡ್ಕೊಂಡು ಮತ್ತು ಹಾಸನ ಟೆಂಪಲ್ ಡ್ರಾಪ್ ಮಾಡ್ತಿರಲ್ಲ, ಇದನ್ನ ಕುತ್ತಿಗೆ ಆಗಬೇಕು ನಿಮಗೆ. ಕಮಿಷನ್ ಯಾರಪ್ಪ? RTO ಕಮಿಷನರು. ಅರ್ಥ ಮಾಡ್ಕೊಳ್ಳಿ. ನಾಳೆ ನೀವೇನಾದ್ರು ಇದಕ್ಕೆ ಸರಿ ಶಿಸ್ತು ತಗೊಳ್ಳೋದವರೇ ನಮ್ಮ TV ನಿಮ್ಮ ವಿರುದ್ಧ ಬೀದಿಗಿಳಿತದೆ, ಹುಷಾರು. ನೋಂದಾಯಿತ ಪ್ರವಾಸಿ ವಾಹನದ ಮಾಲೀಕರು ನೋಂದಣಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ವಾಸ ದೃಢೀಕರಣ ಅಥವಾ ವ್ಯಾಪಾರ ವ್ಯವಹಾರದ ಸೂಕ್ತ ದಾಖಲೆ ಅಂದರೆ ಆಧಾರ್, GST, ನೋಂದಾಯಿತ ಸಂಖ್ಯೆ, ಸ್ಥಳೀಯ ವಿಳಾಸ ಮತ್ತು ವಹಿವಾಟಿನ ಪತ್ರ ಹೊಂದಿರಬೇಕು. ನಾನು ಹೇಳಿದೆ ಯಾವಾಗಲೇ. ನಿಮ್ಮ ಗಾಡಿ ಓನರು RTO ಕಮಿಷನರ್ ಕೇಳಿಸ್ಕೊಳ್ಳಿ, ಗಾಡಿ ಓನರ್ ಅವರಲ್ಲ. ಅವನು ಎಲ್ಲಿರ್ತಾನೆ? ನಾಗಾಲ್ಯಾಂಡಲ್ಲೇ ಇರಬೇಕು, ಡೆಲ್ಲಿಲೇ ಇರಬೇಕು. ಅವನು ಅಲ್ಲಿದ್ದಾನೆ ಅನ್ನೋದಕ್ಕೆ ಅವನು ಎಲ್ಲರೂ ಅಂಗಡಿ ಮಾಡ್ಕೊಂಡು ಅಲ್ಲಿ ವಾಸ ಇದ್ದರೆ
ಅವನು GST ಬಿಲ್ ಇರಬೇಕು, ಇಲ್ಲಾರ ಅವ್ನು ಯಾವ್ದಾರ ಫರ್ಮ್ ಯಾವ್ದಾರ ಇತ್ತು ಅಂತ ಕಂಪ್ನಿ ಡೀಟೇಲ್ಸ್ ಇರಬೇಕು, ಇಲ್ಲ ಅವ್ನ ಆಧಾರ್ ಕಾರ್ಡ್ ಇರಬೇಕಲ್ಲಿ, ಸೂಕ್ತ ದಾಖಲಾತಿಗಳನ್ನ ಕೊಡಬೇಕಂತೇಳಿ ಇಲ್ಲೇ ಹೇಳಿದ್ದಾರೆ, ಆಧಾರ್ ಕಾರ್ಡ್ನ ಕೊಡಬೇಕು ಅಂತೇಳಿ. ಅದಾಯ್ತಾ? ಅದಾದ ನಂತರ ಸ್ಥಳೀಯ ವಹಿವಾಟಿನ ಪತ್ರ ಹೊಂದಿರಬೇಕು, ಅವನೇನಾರ ಟ್ರಾನ್ಸಾಕ್ಷನ್ ಮಾಡ್ತಾನೆ ಸ್ಥಳೀಯಲ್ಲಿ ಎಲ್ಲ ಇರಬೇಕು. ಹುಷಾರಾಗಿರಿ. 7 ಕಂಡೀಷನ್ಸ್ ಹಾಕ್ಕೊಟ್ಟವರಲ್ಲಿ ನೀವೇನು ಹೇಳಿದ್ರಲ್ಲ, ಗಾಡಿ ಸೀಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ, ಗಾಡಿ ಸೀಸ್ ಎಲ್ಲ 100 ಪಟ್ಟು ದಂಡ ಹಾಕ್ಸೋ ಕೆಲಸ ಮಾಡ್ತೀವಿ ನಾವು. ನೀವು ಕೋರ್ಟಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಲ್ಲ, ಅದ್ರ ವಿರುದ್ಧವಾಗಿ ಅಪೀಲ್ ಹಾಕ್ಸೋಂಥ ಕೆಲಸ ನಾವು ಮಾಡ್ತೀವಿ. ಎಚ್ಚರ, ಭಾಳ ಹುಷಾರಾಗಿರಿ. ಈಗ ಮೇಲ್ಕಂಡ ತಿದ್ದುಪಡಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಕುರಿತು ರಾಜ್ಯದ ಎಲ್ಲ ಪ್ರಾದೇಶಿಕ ಸಾರಿಗೆ ಆಯುಕ್ತರು, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ದಿನಾಂಕ 14/4/2020 ಆಯುಕ್ತರ ರಸ್ತೆ ಸುರಕ್ಷತಾ ಇವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಅಲ್ಲಿ ಎಲ್ಲ ಸಭೆ ಆಗೋಗಿದೆ. ಅಲ್ಲಿ ಉಲ್ಲಂಘಿಸಿದ್ದಲ್ಲಿ, ಈ ಮಾನದಂಡಗಳು ಉಲ್ಲಂಘಿಸಿದ್ದಲ್ಲಿ ಅವುಗಳ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮಗಳು ಕೈಗೊಳ್ಳುವ ನಿರ್ದೇಶನಗಳು ನೀಡಿರುತ್ತಾರೆ. ಯಾರೋ RTO ಅಧಿಕಾರಿ ಪುಣ್ಯಾತ್ಮ ಹೇಳಿದ್ರಲ್ಲಿ, ಇಲ್ಲ ಸರ್ ನಾನು ಗಾಡಿ ಸೀಸ್ ಮಾಡೋಕ್ಕಾಗಲ್ಲ, ಏನೋ ಸ್ವಲ್ಪ ದಂಡ ಹಾಕ್ಬೋದು ಸರ್, ನಾವು ಟ್ಯಾಕ್ಸಲ್ಲಿ ಕಟ್ಟಿ ಬಂದಿರ್ತಾರೆ, ಎಷ್ಟು 3 ಬಿಟ್ಟು ಹೇಳ್ತಾರೆ ಅಂತಾರೆ. ಏನು ಹೇಳ್ಬೇಕು ಇವ್ರಿಗೆ ಅಂದರೆ, ಟ್ಯಾಕ್ಸಲ್ಲಿ ಕಟ್ಟಬಾರ್ದು ಅಂತಲೇ ಇಲ್ಲಿ ನಾವು ಹೋರಾಟ. ಇಲ್ಲಿ ಟ್ಯಾಕ್ಸಲ್ಲಿ ಕಟ್ಟಿ ಬಂದಿರ್ತಾರೆ ಸರ್, ಅದೇನು ಮಾಡೋಕ್ಕಾಗಲ್ಲ ನಾವಲ್ಲಿ. ಬೇರೆ ಹೆಡ್ಲೈಟು, ಡೂಮ್ದು, ಇನ್ನೊಂದು ಲೈಟು, ಇಂಡಿಕೇಟರ್ ಪಂಡಿಕೇಟರ್ ಅದೋ ಒಂದು ಲೈಟ್, ಅದಕ್ಕೊಂದು ದಂಡ ಹಾಕ್ತೀವಿ ಸರ್, ಒಂದು 5 ಸಾವಿರ ದಂಡ ಹಾಕ್ತೀವಿ. ಎಷ್ಟು ನಾಚಿಕೆ ಇಟ್ಕೊತಾರೆ ಅಂದರೆ ಸಾರಿಗೆ ಅಧಿಕಾರಿಗಳು. ಸಾವಿರಾರು ಕೋಟಿ ನಷ್ಟ ಆಗ್ತಾಯಿದೆ. ಇಲ್ಲಿ ಒಬ್ಬ ಹೋರಾಟಗಾರ, ಈ ಕೌಶಿಕ್ HB ಅಂತಂತೇಳಿ, ಈ ಮೈಸೂರಿನ ಹುಡುಗ ಸವಿಸ್ತಾರವಾಗಿ ಬರ್ದವನಲ್ಲಿ ಏನು ಬರೆದಿದ್ದಾನೆ ಅಂತ ಅಂದರೆ, ರಾಜ್ಯಕ್ಕೆ 1667 ಕೋಟಿ 3 ತಿಂಗಳಿಗೆ ನಷ್ಟ ಆಗಂತ ಬರೆದಿದ್ದಾನೆ. ನೋಡಿ, ಭಾಳ ಸೂಕ್ಷ್ಮದ ವಿಚಾರ ಇದು. ಕೇವಲ 3 ತಿಂಗಳಲ್ಲಿ ರಾಜ್ಯಕ್ಕೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇವರು ಮಾಡ್ತಾರಂಥ ಗಾಡಿಗಳು, ಅದರಲ್ಲಿ ಹೊರ ರಾಜ್ಯದ ಗಾಡಿಗಳಿದ್ದಾವಲ್ಲ, ಇದರಲ್ಲಿ 3 ತಿಂಗಳು 1667 ಕೋಟಿ ಟ್ಯಾಕ್ಸ್ ನಷ್ಟ ಅಂತ ಅಂದರೆ, ಒಂದು ವರ್ಷಕ್ಕೆ 6668 ಕೋಟಿ ರೂಪಾಯಿ ನಷ್ಟ ಆಗ್ತದೆ ಅಂತ ಅಂದರೆ ರಾಜ್ಯ ಉಳಿತದೇನ್ರಿ? ರಾಮಲಿಂಗಾರೆಡ್ಡಿ ಅವರೇ, ಸ್ವಲ್ಪ ಸೂಕ್ಷ್ಮವಾಗಿ ಇಮಿಡಿಯೇಟಾಗಿ ಕಮಿಷನರ್ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಗಾಡಿಗೆ ಮುಟ್ಕೋಲ್ ಹಾಕೊಳ್ಳಿ. ಯಾವ ಗಾಡಿ ಇದ್ದಾವೆ ಗಾಡಿಗೆ ಮುಟ್ಕೋಲ್ ಹಾಕೊಳ್ಳೋಕ್ಕೆ ಕೋರ್ಟಿನ ಅನುಮತಿ ತಗೊಳ್ಳಿ ಇಮಿಡಿಯೇಟಾಗಿ. ನೀವು ಅಲ್ಲಿ ಇಲ್ವಾ? ನಮ್ಮ ರಾಜ್ಯದ ಗಾಡಿಗಳು ಟ್ಯಾಕ್ಸ್ ಫ್ರೀ ಮಾಡಿ. ನಮ್ಗೆ ಯಾರು ಬಡಪಾಯಿಗಳು ತಗೊಂಡಾರಲ್ಲ ಪಾಪ, ಲೋನ್ ಪಾನ್ ಕಟ್ಕೊಂಡು ಗಾಡಿ ಅರೇಂಜ್ ಮಾಡ್ಕೊತಾರಲ್ಲ, ಅವ್ರಿಗೂ ಸೇಮ್ ಟ್ಯಾಕ್ಸ್ ಇಳಿಸ್ಬಿಡಿ ಅತ್ತಿಗೆ. ಅವ್ರದ್ದೇನು ಟ್ಯಾಕ್ಸ್ ಡಿವೈಡ್ ಮಾಡ್ತಿರಲ್ಲಪ್ಪ. ಈ ಕೇಂದ್ರ ಆಡಳಿತ ಸ್ಥಳಗಳಲ್ಲಿ ಏನು ರಿಜಿಸ್ಟ್ರೇಷನ್ ನೋಂದಣಿ ಆಗಿದ್ದಾವೆ, ಆ ನೋಂದಣಿಯನ್ನು ಎಷ್ಟು ಗಾಡಿಗೆ ರಿಡ್ಯೂಸ್ ಮಾಡಿದ್ದೀರಾ ಅದನ್ನು ಮಾಡಿ. ಪಾಪದವರು ಈ ಖಾಸಗಿ ವೆಹಿಕಲ್ ಅವ್ರವ್ರು ಬದುಕ್ತಾರೆ ಅಲ್ಲಿ, ಅದರಿಂದ ಟ್ಯಾಕ್ಸ್ ಜಾಸ್ತಿ ಆಯ್ತದೆ ನಿಮಗೆ. ಕೇವಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 2600 ಗಾಡಿಯನ್ನು ಇದ್ದಾವೆ ಅಂತ ಹೇಳ್ತಾರೆ ರಾಜ್ಯಾದ್ಯಂತ. ಟೋಟಲಿ ಗಾಡಿಗಳು ನಮ್ದು ಇಲ್ಲಿ ಒಂದು 2.5 ಲಕ್ಷ ಗಾಡಿ ಸಿಗ್ತದೆ ನಿಮಗೆ. 2,000 ಗಾಡಿಗೆ ನಿಮ್ಗೆ 1 ಲಕ್ಷ ರೂಪಾಯಿ ಅಂತ ಅನ್ಕೊಂಡಿದ್ವಿ. ಅಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಿ ನಿಮ್ಗೆ ನಷ್ಟ ಆಗಿ ಹೇಳ್ತಾ ಇದ್ರಲ್ಲ ಅಲ್ಲಿ. ಇಲ್ಲಿ 2.5 ಲಕ್ಷ ಗಾಡಿ ಪ್ರತಿ ತಿಂಗಳು ಟ್ಯಾಕ್ಸ್ ಕಟ್ತಾರೆ ನಿಮಗೆ. ಯಾವುದು ಒಳ್ಳೆಯದಾಗ್ತದೆ? ಹೌದಲ್ವಾ? ಹಾಗಾಗಿ ಇವತ್ತಿನ ಡಿಬೇಟಲ್ಲಿ ಭಾಳ ವಿಶೇಷವಾಗಿ ನಾವು ಇಂಥ ವಿಚಾರಗಳನ್ನೇ ದಾಖಲೆ ಸಮೇತ ತಮ್ಮ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನೀವು ಮಾಹಿತಿನ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿದಿರೋದು ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ಇಲ್ಲಿ ಆಗ್ತಾ ಇರುವಂತಹ ವಂಚನೆ ಅಥವಾ ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದಕ್ಕಿಂತ ಮೇಲ್ಪಟ್ಟು ಲೂಟಿ ಅಂದ್ರೂ ಕೂಡ ತಪ್ಪಾಗಲ್ಲ. ಈ ಲೂಟಿ ಏನ್ ಮಾಡ್ತಾ ಇದ್ದಾರೆ ಟ್ರಾವೆಲ್ಸ್ ಅವರು, ಕೆಲವೊಂದು ಟ್ರಾವೆಲ್ಸ್ ಅವರು ಇದನ್ನ ಗುರ್ತು ಮಾಡಿ ಅವರಿಂದ ಏನು ಆಚೆ ನಮ್ಮ ರಾಜ್ಯದ ಟ್ಯಾಕ್ಸ್ ಏನು ಆಚೆ ಹೋಗ್ತಾ ಇದೆ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ರಾಜ್ಯಕ್ಕೆ ಬರೋ ರೀತಿನಲ್ಲಿ ಮಾಡಿಕೊಂಡ್ರೆ ನಮ್ಮ ರಾಜ್ಯದ ಬೊಕ್ಕಸನು ಕೂಡ ತುಂಬುವಂಥದ್ದು. ಅದರ ಜೊತೆಗೆ ಮತ್ತೊಂದು ಹೇಳ್ಬೋದು ಅಂದರೆ, ಟ್ಯಾಕ್ಸ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಈ ರೀತಿಯಾಗಿ ನಮ್ಮ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಏನಾಗ್ತಾ ಇದೆ ಅದು ಕಮ್ಮಿ ಆಗುತ್ತೆ, ನಮ್ಮವ್ರಿಗೂ ಸಹಾಯ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದಿಷ್ಟು ಟ್ಯಾಕ್ಸ್ ಅಂತ ಕಲೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಎಷ್ಟೋ ಸಾರಿಗೆ ಅಥವಾ ಟ್ರಾವೆಲ್ಸ್ ಅವ್ರಿಗೂ ಕೂಡ ಇದು ಸಹಾಯ ಆಗುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಸಂಪಾದಕರು ಹೇಳ್ತಾರೆ, ಕೇಳೋಣ ಬನ್ನಿ. ಹೌದು ಚಂದಿನಿ, ನನ್ನ ವೀಕ್ಷಕರಲ್ಲಿ ಒಂದು ವಿಶೇಷ ಮನವಿ ಏನಂತ ಅಂದರೆ, ನಾವು ಇಂಥ ಒಂದು ಅಭಿಯಾನಗಳನ್ನು ನಮ್ಮ ಮಾಧ್ಯಮದ ಮೂಲಕ ತಮ್ಮ ಮುಂದೆ ತರ್ತಾ ಇದ್ದೀವಿ. ನಮ್ಮ ಹೋರಾಟ ಇಷ್ಟೇ, ಯಾವುದೋ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟಿ ಬಂದು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಮಾಡೋದ್ರ ಬದಲು ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಖಾಸಗಿ ವಾಹನಗಳಿಗೆ ಇದೇ ರೀತಿ ಟ್ಯಾಕ್ಸನ್ನು ಕಮ್ಮಿ ಮಾಡಿದರೆ ಅವರು ಬದುಕ್ತಾರೆ, ಅವ್ರ ಕುಟುಂಬನೂ ಬದುಕ್ತಾರೆ,
ಎಷ್ಟೋ ಜನ ಲಕ್ಷಾಂತರ ಜನ ಡ್ರೈವರ್ಗಳು ಬದುಕ್ತಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಬೊಕ್ಕಸಕ್ಕೆ ಹಣವನ್ನು ಕೂಡ ಸೇರ್ತದೆ. ಇಲ್ಲಿ ರಾಜ್ಯದ ಅಭಿವೃದ್ಧಿಯೂ ಆಗ್ತದೆ. ಇಲ್ಲಿ ವೀಕ್ಷಕರೇ, ನಾವು ಚೊಚ್ಚಲ ಬಾರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ದಾಖಲೆ ಸಮೇತ ಸತ್ಯ ಧರ್ಮದ ಪರವಾಗಿ ನೈಜ ಘಟನೆಗಳನ್ನು ನೇರವಾಗಿ ಚಿತ್ರೀಕರಣ ಮಾಡಿ, ದಾಖಲೆಯನ್ನು ಕ್ರೋಢೀಕರಣ ಮಾಡಿ, ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ ಅದನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ ನಾವಲ್ಲಿ. ಭಾಳ ವಿಶೇಷವಾಗಿ ನಮ್ಮ ಚಾನಲ್ನ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ, ನಮ್ಮ ನಾಡಿನ ರಕ್ಷಣೆ, ನಮ್ಮ ನಾಡಿನ ಸಂಪನ್ಮೂಲದ ರಕ್ಷಣೆ, ನಮ್ಮ ನಾಡಿನ ಉಳಿವಿಗಾಗಿ, ನೊಂದವರ ಪರವಾಗಿ, ಸಂತ್ರಸ್ತರ ಪರವಾಗಿ ನಮ್ಮ ಅಭಿಯಾನ. ಭಾಳ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳು ನಮ್ಮ HTV ಕನ್ನಡ ವಿಶೇಷ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಉನ್ನತವಾದ ಅಧಿಕಾರಿ ಆಗಿರ್ಬೋದು, ಯಾವುದೇ ಹಣವಂತ ಆಗಿರ್ಬೋದು, ಯಾವುದೇ ದೊಡ್ಡ ಮಟ್ಟದ ಗುಂಡಾಜಮ್ಮು ರೌಡಿಸಮ್ ಆಗಿರ್ಬೋದಲ್ಲಿ ಯಾವುದಕ್ಕೂ ಬಗ್ಗದೆ HTV ಕನ್ನಡ ಲಕ್ಷಾಂತರ ಕೋಟಿ ರೂಪಾಯಿ ದರೋಡೆ ಮಾಡಿರುವಂಥ, ಈ ರಾಜ್ಯವನ್ನು ಲೂಟಿ ಮಾಡಿರುವಂಥ, ಈ ರಾಜ್ಯವನ್ನು ದಿವಾಳಿ ಮಾಡಲಿಕ್ಕೆ ಕೊಟ್ಟಿರೋವಂಥ ಸಾವಿರಾರು ಪುಟಗಳ ದಾಖಲೆ ಸಮೇತ ತಮ್ಮ ಮುಂದೆ ನಾವು ಕಾರ್ಯಕ್ರಮ ತರ್ತಾ ಇದ್ದೀವಿ. ಕಾರ್ಯಕ್ರಮ ತರೋದೊಂದೇ ಅಲ್ಲ, ನಾವು ಕೇವಲ ತಮ್ಮ ಮುಂದೆ ಬಿತ್ತರ ಮಾಡೋದೊಂದೇ ಅಲ್ಲ. ಈ ಕಾರ್ಯಕ್ರಮದ ಗುರಿ ಉದ್ದೇಶ ಏನು ಅಂತ ಅಂದರೆ, ಯಾರು ಈ ರಾಜ್ಯವನ್ನು ಲೂಟಿ ಮಾಡಿದ್ದಾರೆ, ಯಾರು ಈ ರಾಜ್ಯದ ಲೂಟಿಕೋರರ ಸಾಲಿನಲ್ಲಿ ಯಾವ ಯಾವ ರಾಜಕಾರಣಿಗಳಿದ್ದಾರೆ, ಯಾರ್ಯಾರು ಈ ಲೂಟಿಕೋರರ ಸಾಲಿನಲ್ಲಿ ರೌಡಿಸಮ್ ಮಾಫಿಯಾದಿರಿದ್ದಾರೆ, ಲ್ಯಾಂಡ್ ಮಾಫಿಯಾ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ಲರನ್ನೂ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಈ HTV ಕನ್ನಡ ಮಾಡ್ತದೆ. ಕಾಯ್ದು ನೋಡ್ತಾ ಇರಿ. ಈ ಅಧಿಕಾರಿಗಳು ಈ ಒಂದು ಲೂಟಿಯ ವಿರುದ್ಧ ಅಥವಾ ಈಗ ಆಗಿರುವಂತಹ ಅನ್ಯಾಯದ ವಿರುದ್ಧ ನೀವು ಯಾವುದೇ ಕಾನೂನು ಕ್ರಮವನ್ನ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ HTV ಕನ್ನಡ ಕಾನೂನಿನ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಎಚ್ಚರಿಕೆ ಇರಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾವು ಮತ್ತೆ ಸಿಗ್ತೀವಿ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ. ನಮಸ್ಕಾರ. ನಮಸ್ಕಾರ.